ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ತುಂಬಾನೇ ಎಮೋಷನಲ್ ಆಗಿರೋ ಒಂದು ಕೊರಿಯನ್ ಮೂವಿನ ನೋಡೋಣ. ಈ ಮೂವಿಯ ಹೆಸರು ಮಿರಾಕಲ್ ಆಫ್ ಗಿವಿಂಗ್ ಫೂಲ್ ಅಂತ ಹೇಳ್ಬಿಟ್ಟು ಇದು 2008 ಅಲ್ಲಿ ರಿಲೀಸ್ ಆಗಿರೋ ಒಂದು ಮೂವಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೆಂಟಲ್ ಆಗಿ ಅಫೆಕ್ಟ್ ಆಗಿರೋ ಒಂದು ಅಣ್ಣ, ಅವನ್ಗೆ ಪ್ರಪಂಚ ಅಂತ ಇರೋದೇ ಆ ತಂಗಿಗೋಸ್ಕರ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡಿ ಅವಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾನೆ. ಆದ್ರೆ ಆ ಹುಡ್ಗಿಗೆ ಅವ್ರ ಅಣ್ಣ ಅಂದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಯಾವಾಗ ನೋಡಿದ್ರು ತುಂಬಾನೇ ಹರ್ಟ್ ಆಗೋ ತರನೇ ಮಾತಾಡ್ತಾ ಇರ್ತಾಳೆ. ಆದ್ರೆ ಅವಳು ಎಷ್ಟೇ ಈ ತರ ಮಾತಾಡಿದ್ರು ಅವ್ರ ಅಣ್ಣ ಬಿಟ್ಕೊಡಲ್ಲ. ಅವ್ರ ತಂಗಿ ಅಂದ್ರೆ ಅಷ್ಟು ಪ್ರಾಣ ಇಟ್ಕೊಂಡಿರ್ತಾರೆ. ಈ ತರ ಒಂದು ಅಣ್ಣನ್ ಪ್ರೀತಿನ ಅವ್ರ ತಂಗಿ ಅರ್ಥ ಮಾಡ್ಕೊಳ್ತಾಳ ಇಲ್ವಾ ಅನ್ನೋದೇ ಈ ಮೂವಿಯ ಫುಲ್ ಸ್ಟೋರಿ. ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ತುಂಬಾನೇ ಥ್ಯಾಂಕ್ಸ್. ಇದೇ ತರ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಇದೇ ತರ ನಮ್ ವಿಡಿಯೋಸ್ ನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ತಾ ಇರಿ. ನಮ್ಗೆ ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಜಿಹೋ ಅಂತ ಒಂದು ಹುಡುಗಿನ ತೋರಿಸ್ತಾರೆ. ತುಂಬಾನೇ ಚೆನ್ನಾಗಿ ಪಿಯಾನೋ ಪ್ಲೇ ಮಾಡ್ತಾಳೆ. ಅದನ್ನ ಫಾರಿನ್ ಕಂಟ್ರಿಯಲ್ಲಿ ಕಲ್ತ್ಕೊಂಡು ಈಗ ಅವಳ ಸ್ವಂತ ಕಂಟ್ರಿ ಆಗಿರೋ ಸೌತ್ ಕೊರಿಯಾಗೆ ಬರ್ತಾ ಇರ್ತಾಳೆ. ಆ ಹುಡುಗಿ ಅವ್ರ ಏರಿಯಾಗೆ ಎಂಟ್ರಿ ಆಗ್ತಾ ಇದ್ದಾಳೋ ಇಲ್ವೋ, ದೂರದಲ್ಲಿ ಒಬ್ಬ ನೋಡ್ಬಿಟ್ಟು ಎದ್ದು ಬಿದ್ದು ಓಡ್ ಬರ್ತಾನೆ. ಹಂಗೆ ಉರುಳ್ಕೊಂಡು ಜಿಹೋ ಜಿಹೋ ಅಂತ ಕಿರ್ಚ್ಕೊಂಡೇ ಬರ್ತಾ ಇರ್ತಾನೆ. ಇದನ್ನ ನೋಡಿ ಆ ಹುಡುಗಿ, ಯಾರ್ ಇವನು ಮೆಂಟಲ್ ಗಿಂಟಲ್ಲ, ನನ್ನನ್ನ ನೋಡ್ಬಿಟ್ಟು ಈ ತರ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾ ಎದುರ್ಕೊಳ್ತಾಳೆ. ಆದ್ರೆ ಅವನು ಕೋತಿ ತರ ಅಲ್ಲಿರೋ ಗ್ರಿಲ್ ಗೇಟ್ ನ ಕೂಡ ದಾಟ್ಕೊಂಡು ನೀವು 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 ಅನ್ನೋ ತರ ಈ ಬಾಯಲ್ಲೇ ಬ್ರೇಕ್ ಡ್ಯಾನ್ಸ್ ಆಡ್ಕೊಂಡು ಮಾತಾಡ್ತಾ ಇರ್ತಾನೆ. ಆಮೇಲೆ ಜಿಹೋ ಕೂಡ ಕೇಳ್ತಾಳೆ, ಯಾರ್ ನೀವು, ನಿಮ್ಗೆ ಏನ್ ಬೇಕು, ಯಾಕೆ ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ಅಂತ. ಆಗ ಅವನು ನೀವು ಜಿಹೋ ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು, ಹೌದು ನಾನ್ ಜಿಹೋನೆ, ನಿನಗೆಂಗ್ ಗೊತ್ತು, ನೀನ್ ಯಾರು ಅಂತ ಕೇಳ್ತಾ ಇದ್ರೆ, ನನಗ್ ನಿನ್ ಹೆಸರು ಗೊತ್ತು, ಅಯ್ಯೋ ನಾನ್ ಮರ್ತೋಗ್ಬಿಟ್ಟೆ, ಸಾರಿ ನಿಮ್ಮನ್ನ ಆಮೇಲೆ ಮೀಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಗಾಬರಿಯಿಂದ ಹಂಗೆ ಭಯ ಪಟ್ಕೊಂಡು ಅಲ್ಲಿಂದ ಹೋಗೋ ತರ ಕುಂಟ್ಕೊಂಡ್ ಓಡೋಗ್ಬಿಡ್ತಾನೆ. ಇದನ್ನ ನೋಡ್ಬಿಟ್ಟು ಇವಳಿಗೂ ಏನು ಅರ್ಥ ಆಗಲ್ಲ. ಯಾರು ಇವನು, ಬಂದ ಜಿಹೋನ್ ಅಂತ ನನ್ನ ಹೆಸರು ಕರೆಕ್ಟ್ ಆಗು ಹೇಳ್ದ, ಏನು ಸರಿಯಾಗಿ ಮಾತಾಡದೆ ಹೋಗ್ತಾ ಇದ್ದಾನಲ್ಲ, ಮೋಸ್ಟ್ಲಿ ಮೆಂಟಲ್ಲೇ ಇರ್ಬೋದು ಅಂತ ಹೇಳ್ಬಿಟ್ಟು ಇವಳು ಪಾಡಿಗೆ ಇವಳು ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆತರ ಒಂದ್ ಸ್ವಲ್ಪ ದೂರ ಹೋದ್ಮೇಲೆನೆ ಅಲ್ಲಿ ಒಂದ್ ಸ್ಟೆಪ್ಸ್ ತರ ಇರುತ್ತೆ. ಅಲ್ಲಿ ಆ ಕಡೆ ಡಿಕ್ಕಿ ತೋರ್ಸ್ಕೊಂಡು ಒಬ್ಬ ಕೂತಿರ್ತಾನೆ. ಬೇರೆ ಯಾರು ಅಲ್ಲ, ಇವನೇ. ಅವಳು ನೋಡ್ತಾ ಇರ್ತಾಳೆ. ಅವ್ನ್ ತಿರುಗ್ ನೋಡ್ಬಿಟ್ಟು, ಅಯ್ಯೋ ನೀವ್ ಬಂದ್ಬಿಟ್ರಾ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಈ ಸತಿ ಅವ್ನ್ ಶೂ ಬಿಟ್ಬಿಡ್ತಾನೆ. ಬಟ್ ಆ ಶೂ ಬಿಟ್ಟಿರೋದನ್ನು ಗಮನಿಸೋದಿಲ್ಲ. ಅಲ್ಲಿಂದ ಹಂಗೆ ಓಡೋಟೋಗ್ತಾನೆ. ಆಗ ಅದೇ ದಾರಿಯಲ್ಲಿ ಬರೋ ಗಾರ್ಬೇಜ್ ಅವರೊಬ್ರು ಆ ಶೂನ ಎತ್ತಿ ಹಾಕೊಂಡು ಅಲ್ಲಿಂದ ಹೋಗಕ್ ನೋಡ್ತಾರೆ. ಅಷ್ಟರಲ್ಲಿ ನಮ್ ಜಿಹೋ, ಹಲೋ ಅಂಕಲ್, ಆ ಶೂ ನಂದೆ, ನನಗ್ ಬೇಕು ಅಂತ ಹೇಳಿದಾಗ ಸರಿ ಎತ್ಕೊಂಬ ಅಂತ ಹೇಳ್ತಾರೆ. ಸರಿಯಾದ ವಾಸನೆ ಬರ್ತಾ ಇದೆ ಅಂತ ಕಾಣಿಸುತ್ತೆ. ಅವಳು ಮೂಗ್ ಮುಚ್ಚಿಟ್ಕೊಂಡು ಆ ಶೂನ ತಗೊಂಡ್ ಹಂಗೆ ಅವಳ ಬ್ಯಾಗ್ ಕಟ್ಕೊಂಡು ಅವ್ರ ಮನೆಗೆ ಹೋಗ್ತಾಳೆ. ಮನೆ ಗೇಟ್ ಹತ್ರ ಹೋಗೋದೇ ತಡ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ್ತಾಳೆ. ಇವಳು ವಾಯ್ಸ್ ಕೇಳಿಸ್ಕೊಂಡಿದ ತಕ್ಷಣ ಮನೇಲಿರೋ ಅವ್ರ ಅಪ್ಪ ಅಮ್ಮಗೆ ಶಾಕು. ಯಾಕಂದ್ರೆ ಫಾರಿನ್ ಕಂಟ್ರಿಗೆ ಹೋಗಿದ್ಲಲ್ಲ, ಈಗ ಅವ್ರ ಮಗಳು ಬಂದಿದ್ದಾಳೆ. ತುಂಬಾ ಸಂತೋಷ ಆಗ್ಬಿಡ್ತಾರೆ. ಅವಳನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈಗ ಹಂಗೆ ನೈಟು ಆಗುತ್ತೆ. ಜಿಹೋ ಹಂಗೆ ಅವ್ರ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಸ್ಟಾರ್ಸ್ ನೆಲ್ಲ ನೋಡ್ತಾ ಇರ್ತಾಳೆ. ಅವಳ ಹತ್ರ ಸ್ಟಾರ್ಸ್ ನ ನೋಡ್ತಾ ಇರೋದನ್ನ ಇವನ್ ಕೂಡ ಕರೆಂಟ್ ಪೋಲ್ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆದ್ರೆ ಅವನನ್ನ ಜಿಹೋ ನೋಡೋದಿಲ್ಲ. ಇವನ್ಗೆ ಜಿಹೋನ ನೋಡ್ತಾ ಇದ್ರೆ ಅಷ್ಟು ಸಂತೋಷ ಆಗುತ್ತೆ. ಜಿಹೋ ಬಂದ್ಬಿಟ್ಟ, ನೀನ್ ಬರ್ತೀಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಕೊನೆಗೂ ನಾನು ನಿನ್ನ ನೋಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ತುಂಬಾನೇ ಸಂತೋಷ ಪಡ್ತಾನೆ. ಈಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ಜಿಹೋ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಶೂ ಎಲ್ಲ ಕಟ್ಕೊಳ್ತಾ ಇರ್ತಾರೆ. ಆಗ ಅವ್ರಮ್ಮ ಕೇಳ್ತಾರೆ, ನೀನ್ ಬ್ಯಾಗ್ ಕಟ್ಟಿ ಎತ್ಕೊಂಡ್ ಬಂದಿದ್ದಲ್ಲ ಶೂ, ಅದು ಶಿಯಾಂಗ್ದು, ನೀನೇನ ಕಿತ್ಕೊಂಡ್ ಬಂದೆ ಅಂತ ಕೇಳಿದಾಗ ಇವಳು, ಶಿಯಾಂಗ, ಯಾರಮ್ಮ ಶಿಯಾಂಗ್ ಅಂತ ಕೇಳಿದ್ರೆ, ಮರ್ತೋಗ್ಬಿಟ್ಟ, ನಿನ್ ಜೊತೆ ಸ್ಕೂಲಲ್ಲಿ ಓದಿದ್ ಹುಡ್ಗ ಅಂತ ಅವ್ರಮ್ಮ ನೆನಪು ಮಾಡದ್ಮೇಲೆ ಇವಳಗ್ ನೆನಪಾಗೋದು. ಸರಿ ಅಂತ ಹೇಳ್ಬಿಟ್ಟು ಈಗ ಅವಳು ಹೊರಗಡೆ ಹೋಗ್ತಾಳೆ. ಅಲ್ಲೊಂದ್ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇರ್ತಾಳೆ. ಆಗ ಜೋ ಅಂತ ಒಬ್ಬ ಬಂದು ಮಾತಾಡಿಸ್ತಾನೆ. ಯಾರ್ ನೀನು, ಇಲ್ಲಿಗೆ ಏನಕ್ ಬಂದೆ ಅಂತ ಹೇಳ್ಬಿಟ್ಟು. ನಿನ್ಗೆ ಯಾಕೆ ಹೇಳ್ಬೇಕು, ನಾನು ಕಾಫಿ ಕುಡಿಯಕ್ ಬಂದೆ ಅಂತ ಹೇಳ್ತಾಳೆ. ಇಂತ ಜಾಗಕ್ಕೆಲ್ಲ ನೀವು ಬರಬಾರ್ದು, ಇದು ಪ್ರಾಸ್ಟಿಟ್ಯೂಷನ್ ನಡೆಯೋ ಜಾಗ ಅಂತ ಅವ್ನು ಮಾತಾಡ್ತಾ ಇರ್ಬೇಕಾದ್ರೆ ಯಾವನೋ ಬಂದು ಜಿಹೋ ಹತ್ರ ತಪ್ಪಾಗಿ ನಡ್ಕೊಳಕ್ ನೋಡ್ತಾನೆ. ಆಮೇಲೆ ಹೆಂಗೋ ಜೋನೆ ಅವಳನ್ನ ಕಾಪಾಡಿ ಇನ್ಮೇಲೆ ಈ ಜಾಗಕ್ಕೆಲ್ಲ ಬರಬೇಡ ಅಂತ ಹೇಳಿ ಕಳಿಸ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವಳು ಅವ್ರ ಮನೆಗೆ ರಿಟರ್ನ್ ಆಗ್ತಾ ಇರ್ತಾಳೆ. ಆಗ ಜಿಹೋ ಅವ್ರ ಮನೆ ಹತ್ರ ಇರೋ ಕರೆಂಟ್ ಪೋಲ್ ಹತ್ರ ಮತ್ತೆ ಶಿಯಾಂಗ್ ನಿಂತ್ಕೊಂಡು ಜಿಹೋ ಕಾಣಿಸ್ತಾಳ ಅಂತ ಹೇಳ್ಬಿಟ್ಟು ಬಗ್ಗಿ ನೋಡ್ತಾ ಇರ್ತಾನೆ. ಆದ್ರೆ ಅವ್ನಿಗಿನ್ನೂ ಗೊತ್ತಿಲ್ಲ ಜಿಹೋ ಅವನಿಂದೇನೆ ನಿಂತಿದ್ದಾಳೆ ಅಂತ. ಈಗ ನೋಡಿದ ತಕ್ಷಣ ಅವ್ನು ಶಾಕ್ ಆಗ್ಬಿಡ್ತಾನೆ. ನೀನ್ ಶಿಯಾಂಗ್ ತಾನೆ, ನಾನು ನೀನ್ ಹೊಂಟಾಗ ಸ್ಕೂಲ್ಗೆ ಓದ್ತಾ ಇದ್ವಲ್ಲ, ಹೇಳು ನೀನೆ ತಾನೆ ಶಿಯಾಂಗ್ ಅಂತ ಕೇಳ್ತಾ ಇದ್ರೆ ಅವ್ನಿಗೆ ಏನು ಮಾತೆ ಬರ್ತಾ ಇಲ್ಲ. ಹೌದು ನಾನ್ ಶಿಯಾಂಗೆ ಅಂತ ಹೇಳ್ತಾನೆ. ಅದ್ ನನ್ಗೂ ಗೊತ್ತು, ನೀನ್ ಇನ್ನು ಇದೇ ಊರಲ್ಲಿ ಇದೆಯಾ ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ, ಹೌದು ನಾನ್ ಇದೇ ಊರಲ್ಲಿ ಇದ್ದೀನಿ, ನಾನು ಊರ್ ಬಿಟ್ಟು ಎಲ್ಲೂ ಹೋಗಲ್ಲ. ಅಯ್ಯೋ ಸಾರಿ, ನೀವ್ ಹೇಳಿದ್ ನಾನ್ ಮರ್ತೋಗ್ಬಿಟ್ಟೆ, ನಾನ್ ನಿಮ್ಮನ್ನ ನೋಡ್ಬಾರ್ದಲ್ವಾ, ಸರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಂಗೆ ಓಡೋಗ್ತಾನೆ. ಈ ಸರ್ತಿ ಇನ್ನೊಂದ್ ಶೂ ಕೂಡ ಬಿಟ್ಬಿಟ್ಟು ಓಡೋಗ್ತಾನೆ. ಆದ್ರೆ ಅಲ್ಲಿಂದ ಹೋಗ್ಬೇಕಾದ್ರೆ ಅವ್ನ ಮುಖನ ನೋಡಿ ತುಂಬಾನೇ ಸಂತೋಷದಿಂದ ಹೋಗ್ತಾನೆ. ಜಿಹೋನ ನೋಡೋದ್ರಲ್ಲಿ ಅವ್ನ್ಗೆ ಅಷ್ಟು ಖುಷಿ ಆಗುತ್ತೆ. ಜಿಹೋ ಮತ್ತೆ ನಮ್ಮೂರ್ಗೆ ಬಂದ್ಬಿಟ್ಲು, ಅವಳು ಇನ್ಮೇಲೆ ಇಲ್ಲೇ ಇರ್ತಾಳೆ, ನನ್ ಜೊತೆ ಕೂಡ ಮಾತಾಡ್ಬಿಟ್ಲು ಅಂತ ಬೀದಿ ಉದ್ದಕ್ಕೂ ಕಿರ್ಚ್ಕೊಂಡೆ ಹೋಗ್ತಾ ಇರ್ತಾನೆ. ಅಷ್ಟು ಸಂತೋಷ ಪಡ್ತಾನೆ. ಆಕ್ಚುಲಿ ಶಿಯಾಂಗ್ ಏನಕ್ಕೆ ಹಿಂಗಾದ ಅಂತ ಹೇಳ್ಬಿಟ್ಟು ಈಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಶಿಯಾಂಗ್ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಅವ್ರ ಮನೆಯಲ್ಲಿ ಅವನು ಮತ್ತೆ ಅವ್ರ ಅಪ್ಪ ಇಬ್ರು ಮಲಗಿರ್ತಾರೆ. ಆಗ ಸಡನ್ ಆಗಿ ಅವ್ರ ಮನೆ ಒಳಗಡೆ ಪಾಯ್ಸನಸ್ ಸ್ಮೋಕ್ ಬರುತ್ತೆ. ಅದ್ ಹೆಂಗ್ ಬಂತು ಅಂತ ಗೊತ್ತಿಲ್ಲ. ಆದ್ರೆ ಶಿಯಾಂಗ್ ಅವ್ರ ಅಪ್ಪಗೆ ಇದು ಅರ್ಥ ಆಗ್ಬಿಟ್ಟು ಶಿಯಾಂಗ್ ಹೆಂಗಾದ್ರೂ ಮಾಡಿ ಫಸ್ಟ್ ಕಾಪಾಡ್ಬೇಕಂತ ಹೇಳಿ ತುಂಬಾನೇ ಕಷ್ಟಪಟ್ಟು ಅವನ್ನ ಕಾಪಾಡ್ತಾರೆ. ಆದ್ರೆ ಅವ್ರಪ್ಪ ಪಾಪ ಅಲ್ಲೇ ತೀರೋಗ್ತಾರೆ. ಈ ಸ್ಮೋಕ್ ನ ಅವ್ನು ಉಸಿರಾಡಿದ್ರಿಂದ ಅವ್ನ ಈ ತರ ಮೆಂಟಲ್ ಆಗಿ ಅಫೆಕ್ಟ್ ಆಗಿರ್ತಾನೆ. ಆತರ ಅವ್ನ್ ಸ್ಕೂಲ್ಗೆ ಹೋದ್ರೆ ಕೂಡ ಸ್ಕೂಲಲ್ಲಿರೋ ಮಕ್ಕಳೆಲ್ಲ ಅವನ ತುಂಬಾನೇ ಗೇಲಿ ಮಾಡ್ತಾ ಇರ್ತಾರೆ. ಯಾರೇನೇ ಅಂದ್ರೆ ಕೂಡ ಅವ್ನು ಸೀರಿಯಸ್ ಆಗಿ ತಗೊಳ್ತಾ ಇರ್ಲಿಲ್ಲ, ನಗ್ತಾನೆ ಇರ್ತಾ ಇದ್ದ. ಯಾಕಂದ್ರೆ ಅವನಿಗೆ ತಿಳಿದು ಕೂಡ ಆತರ
ಅಥವಾ ತಿಳಿದೆ ಕೂಡ ಯಾರಿಗೂ ಅವನಿಂದ ಹರ್ಟ್ ಆಗ್ಬಾರ್ದು ಅಂತ ಹೇಳಿ ಯಾರೇನೇ ಅಂದ್ರೂ ಅದನ್ನ ನಗ್ನಗ್ತಾ ಸ್ವೀಕರಿಸ್ತಾ ಇದ್ದ. ಅಷ್ಟೇ ಅಲ್ಲ, ಜಿಹೋ ಕೂಡ ಅದೇ ಸ್ಕೂಲಲ್ಲೇ ಓದಿರೋದು. ಜಿಹೋ ತುಂಬಾನೇ ಚೆನ್ನಾಗಿ ಪಿಯಾನೋ ಪ್ಲೇ ಮಾಡ್ತಾಳೆ. ಅದನ್ನ ಇವ್ನ ಹಂಗೆ ಬಾಗ್ಲತ್ರ ನಿಂತ್ಕೊಂಡು ಅವಳಿಗೆ ಗೊತ್ತಿಲ್ದಂಗ್ ನೋಡ್ತಾ ಇರ್ತಾನೆ. ತುಂಬಾನೇ ಸಂತೋಷ ಪಡ್ತಾ ಇರ್ತಾನೆ ಅದನ್ನ ನೋಡಿ. ಆಕ್ಚುಲಿ ಪಿಯಾನೋನ ಜಿಹೋ ಅವ್ರ ಅಪ್ಪನೇ ಅವ್ರಿಗೆ ತಗೊಟ್ಟಿರೋದು. ಅವಳದನ್ನ ಸ್ಕೂಲಲ್ಲೇ ಇಟ್ಟಿರ್ತಾಳೆ. ಆದ್ರೆ ಒಂದಿನ ಅದು ಸಡನ್ ಆಗಿ ಅದು ಬೆಂಕಿಯಲ್ಲಿ ಸುಟ್ಟೋಗ್ತಾ ಇರುತ್ತೆ. ಇದನ್ನ ಯಾರ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅದ್ರಲ್ಲಿರೋ ಮಕ್ಕಳೆಲ್ಲ ಇದನ್ನ ಮಾಡಿದ್ದು ಶಿಯಾಂಗೆ ಅಂತ ಅವನ ಮೇಲೆ ಹೇಳ್ಬಿಡ್ತಾರೆ. ಇದರಿಂದ ಅಲ್ಲಿರೋರೆಲ್ಲ ಅವನ ಮೇಲೆ ಕೋಪ ಮಾಡ್ಕೊಳ್ತಾರೆ. ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಟೀಚರ್ಸ್ ಕೂಡ ಅವನನ್ನೇ ಬೈತಾರೆ. ಅದ್ರಲ್ಲೂ ಜಿಹೋ ಕೂಡ ಬಂದು ಬೈತಾಳೆ, ಯಾಕೆ ಈ ತರ ಮಾಡ್ದೆ, ನನ್ಗ ಪಿಯಾನೋ ಅಂದ್ರೆ ತುಂಬಾ ಇಷ್ಟ, ಇದಕ್ ಮೇಲೆ ನನ್ನ ಹತ್ರ ನೀನ್ ಮಾತಾಡ್ಲೇಬೇಡ, ನಿನ್ ಮುಖ ನನಗ್ ತೋರ್ಸ್ಲೇಬೇಡ ಅಂತ ಹೇಳ್ಬಿಟ್ಟು ಅವಳು ತುಂಬಾನೇ ಕೋಪದಿಂದ ಹೇಳಿರ್ತಾಳೆ. ಈಗ ಇವನು ಸ್ವಲ್ಪ ಮೆಂಟಲ್ ಆಗಿ ಅಫೆಕ್ಟ್ ಆಗಿರೋದ್ರಿಂದ ಅದ್ ನಾನಲ್ಲ ಅಂತ ಅವ್ನ ಕೈಲಿ ಹೇಳಕ್ಕೂ ಆಗ್ತಾ ಇಲ್ಲ. ಆಮೇಲೆ ಪ್ರಿನ್ಸಿಪಲ್ ಕರ್ದು ಅವ್ರ ಅಮ್ಮ ಹತ್ರ ಹೇಳ್ತಾರೆ, ನೋಡಿ ಶಿಯಾಂಗ್ ಈ ತರ ಇವತ್ ಮಾಡಿದಾನೆ, ಇದರಿಂದ ನಾವ್ ಅವನ್ನ ಡಿಸ್ಮಿಸ್ ಮಾಡ್ತಾ ಇದೀವಿ ಅಂತ. ಶಿಯಾಂಗ್ ಅವ್ರ ಅಮ್ಮ ಕೂಡ ತುಂಬಾನೇ ಕೋಪ ಪಡ್ತಾರೆ. ಅವನೇ ಮಾಡ್ದೆ ಅಂತ ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದೆಯಾ ಮೇಡಮ್? ಅವ್ನ್ ಮೆಂಟಲ್ ಆಗಿ ಅಫೆಕ್ಟ್ ಆಗಿದ್ದಾನೆ, ಅವ್ನ ಕೈಲಿ ಏನು ಮಾತಾಡಕ್ ಆಗಲ್ಲ ಅಂತ ಅವ್ನ ಮೇಲೆ ಹಾಕ್ಬಿಟ್ಟಿದ್ದೀರಾ. ಇದೇ ಬೇರೆ ಮಕ್ಳು ಯಾರಾದ್ರೂ ಮಾಡಿದ್ರೆ ನೀವ್ ಇದೇ ತರ ಡಿಸ್ಮಿಸ್ ಮಾಡ್ತಾ ಇದ್ರ ಅಂತ ಕೇಳ್ತಾರೆ. ಆಗ ಮೇಡಮ್ ಹೇಳ್ತಾರೆ, ನೋಡಿ ಮೇಡಮ್, ನಿಮ್ ಮಗ ಸ್ವಲ್ಪ ಅರ್ಧಂಬರ್ಧ ಮೆಂಟಲ್ ತರಾನೇ. ಇಂತ ಮಕ್ಕಳು ನಮ್ ಸ್ಕೂಲಲ್ಲಿ ಓದೋದ್ರಿಂದ ಬೇರೆ ಮಕ್ಕಳಿಗೂ ಅಫೆಕ್ಟ್ ಆಗುತ್ತೆ. ಅದನ್ನ ಆ ಪೇರೆಂಟ್ಸ್ ಇಷ್ಟ ಪಡೋದಿಲ್ಲ. ನಿಮ್ ಮಗ ತರ ಅಫೆಕ್ಟ್ ಆಗಿರೋ ಮಕ್ಕಳೆಲ್ಲ ಸ್ಪೆಷಲ್ ಸ್ಕೂಲ್ಸ್ ಅಲ್ಲಿ ಓದ್ತಾ ಇರ್ತಾರೆ, ಆತರ ಸ್ಕೂಲಲ್ಲಿ ಜಾಯಿನ್ ಮಾಡ್ಬಿಡಿ ಅಂತ ಸ್ವಲ್ಪನೂ ಮನ್ಸಾಕ್ಷಿ ಇಲ್ದಿರೋ ತರ ಹೇಳ್ತಾರೆ. ಶಿಯಾಂಗ್ ಅವ್ರ ಅಮ್ಮಗ್ ತುಂಬಾನೇ ಫೀಲ್ ಆಗುತ್ತೆ. ಶಿಯಾಂಗ್ ನ ನೋಡಿ ಹೇಳ್ತಾರೆ, ನೋಡು ಶಿಯಾಂಗ್, ನೀನ್ ಆ ಪಿಯಾನೋ ಮೇಲೆ ಬೆಂಕಿ ಹಾಕಿಲ್ಲ ಅಂತ ನನಗ್ ಗೊತ್ತು. ಇವ್ರು ಯಾರು ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ನಿನ್ನ ನಂಬ್ತೀನಿ. ಎಲ್ಲರಿಗಿಂತ ನೀನೇ ತುಂಬಾ ಒಳ್ಳೆಯವನು ಅಂತ ಅವ್ರಮ್ಮ ಅವನ ಮೇಲೆ ನಂಬಿಕೆ ಇಡ್ತಾರೆ. ಆಕ್ಚುಲಿ ಈಗ ಸ್ಕೂಲಿಂದಾನೇ ಹೊರಗಡೆ ಹೋಗ್ತಾ ಇರ್ತಾನೆ. ನಿಜ ಹೇಳ್ಬೇಕಂದ್ರೆ ಪಿಯಾನೋ ಮೇಲೆ ಬೆಂಕಿ ಹಾಕಿದ್ ಬೇರೆ ಯಾರು ಅಲ್ಲ, ಈ ಜೋ ಅನ್ನೋ ಒಂದು ಹುಡುಗ. ಆ ಹುಡುಗನ್ಗೆ ಈ ವಯಸ್ಸಲ್ಲೇ ಸಿಗರೆಟ್ ಕುಡಿಯೋದು, ರೌಡಿಸಂ ಮಾಡೋದೆಲ್ಲ ಮಾಡ್ತಾನೆ. ಆದ್ರೆ ಇವತ್ತು ಶಿಯಾಂಗ್ ನೇತ್ರ ಸ್ಕೂಲಿಂದ ಡಿಸ್ಮಿಸ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದನ್ನ ಅವನು ಬಸ್ಸಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾನೆ. ಇವತ್ತು ನಾನ್ ಮಾಡಿರೋ ತಪ್ಪಿಂದ ಪಾಪ ಶಿಯಾಂಗ್ ಸ್ಕೂಲ್ ಬಿಟ್ಟು ಹೋಗ್ತಿದ್ದಾನೆ ಅಂತ ಫೀಲ್ ಆಗ್ತಾ ಇರ್ತಾನೆ. ಅವಾಗ್ಲಿಂದಾನೆ ಶಿಯಾಂಗು ಮತ್ತೆ ಈ ಜೋ ಅನ್ನೋನು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಶಿಯಾಂಗ್ ಅವ್ರ ಅಮ್ಮ ಕೂಡ ತೀರೋಗಿರ್ತಾರೆ. ಅವರೊಂದು ಸ್ಟಾರ್ ಆಗಿದ್ದಾರೆ ಅಂತ ಹೇಳಿ ದಿನಾಗ್ಲೂ ಆಕಾಶದಲ್ಲಿರೋ ಸ್ಟಾರ್ಸ್ ನ ನೋಡ್ತಾ ಇರ್ತಾನೆ. ಅವತ್ತು ಒಂದಿನ ಅದೇ ತರ ಕುತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಅಜೋ ಅನ್ನೋರು ಬಂದು ಮಾತಾಡಿಸ್ತಾರೆ. ಅವ್ರು ಬೇರೆ ಯಾರು ಅಲ್ಲ, ಇದಕ್ಕೂ ಮುಂಚೆ ನಮ್ ಹೀರೋಯಿನ್ ಒಂದು ರೆಸ್ಟೋರೆಂಟ್ ಹೋಗಿದ್ದಾಗ ಇದು ಪ್ರಾಸ್ಟಿಟ್ಯೂಟ್ ನಡೆಯೋ ಜಾಗ ಅಂತ ಹೇಳಿರ್ತಾಳಲ್ಲ, ಆ ರೆಸ್ಟೋರೆಂಟ್ ಇವಂದೆ. ಇವನೀಗ ಬಂದು ಶಿಯಾಂಗ್ ಹತ್ರ ಮಾತಾಡ್ತಾನೆ, ಏನಪ್ಪಾ ಹೀರೋ ಹಗ್ಲಲ್ಲೇ ಸ್ಟಾರ್ ನ ನೋಡಕ್ ಬಂದ್ಬಿಟ್ಟ, ಸರಿ ಕಲಲ್ಲಿರೋ ಶೂ ಕಾಣಿಸ್ತಾ ಇಲ್ಲ, ಏನಾಯ್ತು ಅಂತ ಕೇಳಿದ್ರೆ ಇವ್ನು ಏನಕ್ಕೂ ಆನ್ಸರ್ ಮಾಡ್ತಾ ಇಲ್ಲ, ಅಹಹ ಅಂತ ನಗ್ತಾನೆ ಇರ್ತಾನೆ. ಈಗ ಹಂಗೆ ಅಲ್ಲೇ ಆರಾಮಾಗಿ ಇಬ್ರು ಮಲ್ಕೊಂಡು ನಮ್ ಶಿಯಾಂಗ್ ಹಾಡಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಡಂದ್ರೆ ದೊಡ್ಡದಾಗಿ ಏನು ಅಲ್ಲ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಅವ್ನು ಗೊತ್ತಿರೋದಂದ್ರೆ ಅದೊಂದೇ. ಈ ಹಾಡ್ನೇ ಅವ್ನು ಚಿಕ್ಕವನಾಗಿರ್ಬೇಕಾದ್ರೂ ಆಡ್ತಾನೆ ಇರ್ತಾನೆ. ಅದನ್ನ ಈ ಜೋ ಅನ್ನೋನು ಸ್ವಲ್ಪ ಕೂಡ ಬೋರ್ ಹೊಡಿದೆ ತುಂಬಾನೇ ಇಂಟ್ರೆಸ್ಟಿಂಗ್ ಇಂದ ಕೇಳ್ತಾ ಇರ್ತಾನೆ. ಆತರ ಒಂದು ಫ್ರೆಂಡ್ಶಿಪ್ ಹೇಳ್ಬೇಕಂದ್ರೆ ಶಿಯಾಂಗ್ಗೆ ಅಂತ ಇರೋದು ಇವನೊಬ್ನೇ ಫ್ರೆಂಡ್. ಇವನನ್ನ ಬಿಟ್ರೆ ಸ್ವಂತ ಅಂತ ಹೇಳ್ಕೊಳಕ್ಕೆ ಇರೋದು ಒಂದೇ ಒಂದ್ ತಂಗಿ, ಅವಳ ಹೆಸರು ಜಿನ್ ಅಂತ ಹೇಳ್ಬಿಟ್ಟು. ಅವಳಂದ್ರೆ ಇವನ್ಗೆ ತುಂಬಾನೇ ಇಷ್ಟ, ಕೇಳಿದ್ರೆ ಪ್ರಾಣ ಕೂಡ ಕೊಟ್ಬಿಡ್ತಾನೆ. ಈ ಶಿಯಾಂಗ್ ನಿದ್ದೆ ಮಾಡಿ ಕಣ್ಬಿಟ್ಟು ನೋಡಿದ ತಕ್ಷಣ ಅವನು ನೇರವಾಗಿರೋ ಸೀಲಿಂಗ್ ಅಲ್ಲಿ ಏನೋ ಮೆಚ್ಚಿಟ್ಟಿರ್ತಾನೆ ಪೇಪರ್ ನ. ಅದನ್ನ ನೋಡಿ ಅದನ್ನ ಓದ್ಕೊಂಡೇ ಎದ್ದೇಳ್ತಾನೆ. ತಂಗಿ ಮಲಗಿದಾಳೆ, ಅವಳನ್ನ ಎಬ್ಬಿಸಬಾರ್ದು, ಅವಳಿಗಿಂತ ಟಿಫನ್ ರೆಡಿ ಮಾಡ್ಬೇಕು ಅಂತ ಹೇಳಿ ಅವನೇ ಎದ್ದೋಗಿ ಅವಳಿಗೆ ಟಿಫನ್ ಎಲ್ಲ ರೆಡಿ ಮಾಡಿ ಇಡ್ತಾನೆ. ಅದು ಅವಳು ಎದ್ದು ತಿನ್ನಷ್ಟರಲ್ಲಿ ಬಿಸಿ ಆರಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ, ಅದ್ರ ಮೇಲೆ ಒಂದು ಪಾತ್ರೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅದನ್ನ ಕವರ್ ಮಾಡಿ ಇಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾನೆ. ಕೆಲ್ಸ ಅಂದ್ರೆ ದೊಡ್ಡದಾಗಿ ಎಲ್ಲೂ ಹೋಗೋದಿಲ್ಲ. ಸ್ಕೂಲ್ ಮುಂದ್ಗಡೆ ಟೋಸ್ಟ್ ಅಂಗಡಿ ಒಂದ್ ಇಟ್ಕೊಂಡಿರ್ತಾನೆ. ನಿನ್ ಸ್ವಂತ ಅಂಗಡಿ ಚಿಕ್ಕದಾಗಿ ಒಂದ್ ಅಂಗಡಿನ ಇಟ್ಕೊಂಡಿರ್ತಾನೆ. ತುಂಬಾನೇ ಚೆನ್ನಾಗಿ ಮಾಡ್ತಾನೆ. ಆದ್ರೆ ಅವ್ನು ನೋಡೋದಕ್ಕೆ ಸ್ವಲ್ಪ ಲೂಸ್ ತರ ಇದಾನೆ ಅಂತ ಹೇಳ್ಬಿಟ್ಟು ಲೂಸ್ದು ಟೋಸ್ಟ್ ಅಂಗಡಿ ಅಂತಾನೆ ಎಲ್ಲರೂ ಕರೆಯೋದು. ಅಷ್ಟೇ ಅಲ್ಲ, ಈಗ ಅವನಿದಾನಲ್ಲ ಸ್ಕೂಲು, ಆ ಸ್ಕೂಲಲ್ಲೇ ಇವನ ತಂಗಿ ಓದ್ತಾ ಇರೋದು. ಅವ್ನ್ ಈ ತರ ತುಂಬಾನೇ ಕಷ್ಟಪಟ್ಟು ಅವ್ರ ತಂಗಿನ ಇಷ್ಟು ದೊಡ್ಡ ಸ್ಕೂಲಲ್ಲಿ ಓದಿಸ್ತಾ ಇರ್ತಾನೆ. ಈಗ ಅವ್ರ ತಂಗಿ ಕೂಡ ಸ್ಕೂಲ್ ಕಡೆನೆ ಬರ್ತಾ ಇರ್ತಾಳೆ. ಆಗ ಅವ್ಳ ಫ್ರೆಂಡ್ ಬಂದ್ಬಿಟ್ಟು, ಏ ಬಾರೆ ಆ ಮೆಂಟಲ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ಟೋಸ್ಟ್ ನ ತಗೊಳ್ಳೋಣ ಅಂತ ಕರೆದ್ರೆ ಅವಳು ಇಲ್ಲ ಇಲ್ಲ ನಾನ್ ಬರೋದಿಲ್ಲ, ಬೇಕಂದ್ರೆ ನೀನೇ ತಗೋ ಅಂತ ಹೇಳ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಟೋಸ್ಟ್ ಅಂಗಡಿಯಲ್ಲಿ ಇರೋದೇ ಇವ್ರ ಅಣ್ಣ ಅಂತ ಹೇಳ್ಬಿಟ್ಟು ಇವಳು ಯಾರ ಹತ್ರನು ಹೇಳ್ಕೊಂಡಿರೋದಿಲ್ಲ, ಹೇಳ್ಕೊಂಡ್ರೆ ಅವಮಾನ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರ ತಂಗಿ ಹತ್ರ ಸ್ಕೂಲ್ ಒಳಗಡೆ ಹೋಗೋದನ್ನ ಇವನು ತುಂಬಾನೇ ನಗು ಮುಖದಿಂದಾನೇ ನೋಡ್ತಾ ಇರ್ತಾನೆ. ಅಷ್ಟಿಷ್ಟ ಅವ್ನ ತಂಗಿ ಅಂದ್ರೆ. ಇದೇ ಟೈಮ್ ಅಲ್ಲಿ ಅಂಗಡಿ ಮುಂದ್ಗಡೆನೆ ಜಿಹೋ ಕೂಡ ನಿಂತಿರ್ತಾಳೆ. ಅವಳನ್ನ ನೋಡಿದ ತಕ್ಷಣ ತುಂಬಾನೇ ಎದ್ರುಕೊಳ್ತಾನೆ. ಆದ್ರೆ ಇವಳು ಏನಕ್ ನನ್ನ ನೋಡಿದ್ರೆ ಹತ್ರ ಭಯ ಪಡ್ತೀಯಾ, ನಾನೀಗ ಕಸ್ಟಮರ್ ಆಗಿ ಬಂದಿದ್ದೀನಿ, ನನ್ಗೊಂದು ಟೋಸ್ಟ್ ಹಾಕು ಅಂತ ಹೇಳ್ತಾಳೆ. ಆದ್ರೆ ಅವನು ಬೈದಲ್ಲಿ ಏನೇನೋ ಮಾಡ್ತಾ ಇರ್ತಾನೆ, ಡಬ್ಬ ತುಂಬಾ ಉಪ್ಪೆಲ್ಲ ಬೇರೆ ಹಾಕ್ಬಿಡ್ತಾನೆ. ಆದ್ರೆ ಜಿಹೋ ಅದನ್ನ ತಿನ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಸರಿ ಎಷ್ಟಾಯ್ತು ಅಂತ ಕೇಳಿದಾಗ ಅವನು ₹1 ಆಯ್ತು ಅಂತ ಹೇಳ್ತಾನೆ. ಆದ್ರೆ ಇವಳು ಅದಕ್ ಬದಲಾಗಿ ಅವ್ನ್ ಶೂಸ್ ನ ಕೊಟ್ಬಿಟ್ಟು ಅದಕ್ಕೂ ಇದಕ್ಕೂ ಸರಿ ಹೋಯ್ತು ಅಂತ ಹೇಳ್ತಾಳೆ. ಅವನು ತುಂಬಾನೇ ಖುಷಿಯಿಂದ ಶೂನ ತಗೊಳ್ತಾನೆ. ಜಿಹೋ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಆಮೇಲೆ ಒಂದ್ ಸ್ವಲ್ಪ ಹೊತ್ತಲ್ಲೇ ಇನ್ನೊಬ್ಬ ಕಸ್ಟಮರ್ ಬಂದ್ಬಿಟ್ಟು ನನ್ಗೊಂದು ಟೋಸ್ಟ್ ಹಾಕೊಡು ಅಂತ ಕೇಳ್ತಾನೆ. ಆದ್ರೆ ಇವ್ನು ಟೋಸ್ಟ್ ಹಾಕೋ ತರ ಇಲ್ಲ, ಆ ಶೂನ ನೋಡ್ಕೊಂಡು ಈ ಅಂತ ನಗ್ತಾನೆ ಇರ್ತಾನೆ. ಅಷ್ಟೇ ಅಲ್ಲ, ಅದನ್ನ ಕಾಲ್ಗೆ ಹಾಕೊಂಡ್ ಅಲ್ಲಿಂದ ಓಡೋಟೋಗ್ತಾನ ಈ ಕಸ್ಟಮರ್ ನ ಅಂಗಡಿಯಲ್ಲಿ ಬಿಟ್ಬಿಟ್ಟು. ಅಷ್ಟೇ, ಈ ಕಸ್ಟಮರ್ ಗೆ ಟೋಸ್ಟ್ ಹಾಕಕ್ಕೂ ಬರಲ್ಲ, ಏನು ಇಲ್ಲ. ಕಸ್ಟಮರ್ಸ್ ಬೇರೆ ಜಾಸ್ತಿ ಬರ್ತಾ ಇರ್ತಾರೆ. ಅವ್ರ ಹತ್ರ ಬೈಸ್ಕೊಂಡ್ ನಿಂತಿರ್ತಾನೆ. ಈಗ ಹಂಗೆ ನೈಟ್ ಆಗುತ್ತೆ. ಜಿಹೋ ಅವ್ರ ಮನೆ ಹತ್ರ ಇರುತ್ತಲ್ಲ ಕರೆಂಟ್ ಪೋಲು, ಆ ಕರೆಂಟ್ ಪೋಲ್ ಹತ್ರನೇ ನಿಂತಿರ್ತಾನೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಆಡ್ಕೊಂಡೆ ನಿಂತಿರ್ತಾನೆ. ಹಿಂದ್ಗಡೆಯಿಂದ ಜಿಹೋನು ಬರ್ತಾಳೆ. ಏನ್ ಮಾಡ್ತಾ ಇದೀಯ ಇಷ್ಟೊತ್ತಲ್ಲಿ, ಇಲ್ಲಿ ಯಾಕೆ ನಿಂತಿದ್ಯಾ ಅಂತ ಕೇಳಿದ್ರೆ ಅವಳು ನೋಡಿದ ತಕ್ಷಣ ಮತ್ತೆ ಭಯ ಪಡ್ತಾನೆ. ಅಲ್ಲಿಂದ ಓಡೋಗ್ಬೇಕು ಅಂತ ನೋಡ್ತಾನೆ. ಅಷ್ಟಲಿ ಜಿಹೋ, ಏಯ್ ನಿಲ್ಲು, ಯಾಕೆ ಯಾವಾಗ ನೋಡಿದ್ರೆ ನಾನು ನೋಡಿದ್ರೆ ಓಡೋಗ್ತೀಯಾ, ಏನಾಯ್ತು ನಿನ್ಗೆ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ನೀನೇ ಅಲ್ವಪ್ಪ ಹೇಳಿದ್ದು
ಕೊಟ್ಟಿದ್ದು. ನೀನ್ ಪಿಯಾನೋ ನಾನೇ ಸುಟ್ಟಾಕ್ಬಿಟ್ಟೆ ಅಂತ ಅವರೆಲ್ಲ ಹೇಳ್ದಾಗ ನೀನು ನನ್ ಮೇಲೆ ಕೋಪ ಮಾಡ್ಕೊಂಡೆ ಅಲ್ವಾ, ನನ್ ಮುಖ ನೋಡ್ಬಾರ್ದು ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ನಾನು ಇನ್ ಮುಂದೆ ಬರಲ್ಲ, ನಾನು ಅವಾಗವಾಗ ಅದನ್ನ ಮರ್ತೋಗ್ಬಿಟ್ಟು ನಿನ್ನ ನೋಡಕ್ ಬಂದ್ಬಿಡ್ತೀನಿ, ಇನ್ಮೇಲೆ ನೆನ್ಪಿಟ್ಕೊಳ್ತೀನಿ, ಬರೋದಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ಮಗು ತರ ಮಾತಾಡ್ತಾನೆ. ಇದನ್ನ ಕೇಳಿಸ್ಕೊಂಡು ಅವಳಿಗೆ ಫೀಲ್ ಆಗ್ಬಿಡುತ್ತೆ. ಅವಳು ಹೇಳ್ತಾಳೆ, ಈ ವಿಷಯ ನಡೆದು ಎಷ್ಟು ವರ್ಷ ಆಯ್ತು, ನಾನು ಆ ವಿಷಯ ಮರ್ತೇ ಹೋಗಿದ್ದೀನೋ, ನೀನ್ ಇನ್ನೂ ಅದನ್ನ ನೆನ್ಪಿಟ್ಕೊಂಡು ಭಯ ಪಟ್ಕೊಂಡಿದ್ಯಾ, ಇನ್ಮೇಲೆ ನಾನು ನೀನು ಫ್ರೆಂಡ್ಸ್ ಆಗಿರೋಣ ಓಕೆನಾ ಅಂತ ಹೇಳಿದ ತಕ್ಷಣ ಅವ್ನಿಗೆ ಅಷ್ಟು ಸಂತೋಷ. ಏಯ್ ಜಿಹೋ ನನ್ ಜೊತೆ ಮತ್ತೆ ಫ್ರೆಂಡ್ ಆಗ್ಬಿಟ್ಲು ಅಂತ ಹೇಳ್ಬಿಟ್ಟು ಹಂಗೆ ಡ್ಯಾನ್ಸ್ ಆಡ್ತಾ ಇರ್ತಾನೆ. ಬಟ್ ಅವ್ನ ಕಾಲಲ್ಲಿ ಇರೋ ಶೂ ಫುಲ್ ಆಗಿ ಕಿತ್ತೋಗ್ಬಿಟ್ಟಿರುತ್ತೆ. ಇದನ್ನ ನೋಡ್ಬಿಟ್ಟು ಅವಳು ಮತ್ತೆ ಯಾಕೋ ಅದೇ ಕಿತ್ತೋಗಿರೋ ಶೂನ ಹಾಕೊಂಡಿದ್ಯಾ ಅಂದಾಗ ಇವ್ನು ಹೇಳ್ತಾನೆ, ಇದ್ ನೀನ್ ತಾನೇ ಕೊಟ್ಟಿದ್ದು, ಮತ್ತೆ ನಾನು ಹಾಕೊಳ್ದೆ ಇರ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಜಿಹೋ, ಅಯ್ಯೋ ನಿನ್ನ ಕಿತ್ತೋಗಿರೋ ಶೂ ಹಾಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಆ ಶೂನ ಬಿಚ್ಚಿ ಎತ್ಕೊಂಡೋಗ ಆ ಕಡೆ ಬಿಸಾಕ್ಬಿಟ್ಟು ಅವ್ರ ಅಪ್ಪ ಶೂ ಒಂದನ್ನ ತಗೊಂಡ್ ಬಂದು ಅವಳು ಅದನ್ನ ಕಾಲ್ಗೂ ಹಾಕ್ಬಿಡ್ತಾಳೆ. ನೋಡು, ರೈಟ್ ಟು ಲೆಫ್ಟ್ ನೀನು ಅವಾಗೆ ತಿರುಗ್ಸ್ ಹಾಕೊಂಡಿದ್ದೆ, ತಪ್ಪಾಗಿ ಹಾಕೊಂಡಿದ್ದೆ, ನೋಡಿ ಇದು ರೈಟ್ ಇದು ಲೆಫ್ಟ್, ಈ ತರ ಹಾಕೋಬೇಕು ಶೂನ ಅಂತ ಅವಳೆ ತೋರ್ಸ್ಕೊಡ್ತಾಳೆ. ಈಗ ಅವನು ಆ ಶೂನ ಹಾಕೊಂಡ್ ಅಲ್ಲಿಂದ ನಡ್ಕೊಂಡು ಹೋಗ್ತಾನೆ. ದಾರಿ ಉದ್ದಕ್ಕೂ ಇದು ರೈಟ್ ಲೆಗ್ ಇದು ಲೆಫ್ಟ್ ಲೆಗ್ ಅಂತ ಹೇಳ್ಬಿಟ್ಟು ಹೇಳ್ಕೊಂಡೇ ಹೋಗ್ತಾ ಇರ್ತಾನೆ. ಅದ್ರಲ್ಲಿ ಈ ತರ ಶೂ ಹಾಕೊಳ್ಳೋರೆಲ್ಲ ಸ್ಟೈಲ್ ಆಗಿ ನಡೀತಾರೆ ಅಂತ ಹೇಳ್ಬಿಟ್ಟು ಅವನು ಸ್ಟೈಲ್ ಆಗಿ ನಡಿಯಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಈಗ ಹಂಗೆ ಅವ್ರ ಮನೆಗೂ ಹೊರಟೋಗ್ತಾನೆ. ಮನೆ ಆಚೆ ಕಡೆನೆ ಆ ಶೂನ ಹಾಕೊಂಡು ಈ ಕಡೆ ಆ ಕಡೆ ಅಂತ ರೌಂಡ್ ಹೊಡಿತಾ ಇರ್ತಾನೆ. ಅದೇ ಟೈಮ್ಗೆ ಜಿನ್ನು ಬರ್ತಾಳೆ. ಬಂದ್ ನೋಡ್ಬಿಟ್ಟು, ಏಯ್ ಏನೋ ಮಾಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಗದ್ರೋ ತರ ಮಾತಾಡ್ತಾಳೆ. ಅದಕ್ಕೆ ಅವ್ನು ಹೇಳ್ತಾನೆ, ನೋಡ್ ಪಾಪು, ನನ್ ಕಾಲಲ್ಲಿ ಹೊಸ ಶೂ ಜಿಹೋನೆ ಕೊಟ್ಟಿದ್ದು, ಎಷ್ಟು ಚೆನ್ನಾಗಿದೆ ಅಲ್ವಾ, ಆದ್ರೆ ಇದನ್ನ ಹಾಕೊಂಡ್ ನಡಿಯಕ್ ನಂಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡವಳು, ನಿನ್ಗೇನಕ್ಕೋ ಹೊಸ ಶೂ, ಯಾವಾಗ ನೋಡಿದ್ರಿ ಏನ್ ನೋಡಿದ್ರಿ ಎಲ್ಲಾದ್ರೂ ಬಿಟ್ಬಿಟ್ ಬರ್ತಾ ಇರ್ತೀಯಾ, ಹೋಗು ಆಗೋ ಕೆಲ್ಸ ನೋಡೋಕ್ ಮಲ್ಕೋ ಹೋಗೋಗಿ ಅಂತ ಹೇಳ್ಬಿಟ್ಟು ಬೈದ್ ಬಿಡ್ತಾಳೆ. ಅವಳ ಈ ತರ ಮಾತಾಡಿದ್ದು ಶಿಯಾಂಗೂ ತುಂಬಾನೇ ನೋವಾಗುತ್ತೆ. ಬಟ್ ಅವ್ನು ಹೊರಗಡೆ ಏನು ಹೇಳ್ಕೊಳಲ್ಲ. ಅದೇ ಟೈಮ್ ಅಲ್ಲಿ ಸ್ನೋ ಸ್ಟಾರ್ಟ್ ಆಗುತ್ತೆ. ತುಂಬಾನೇ ಖುಷಿ ಪಡ್ತಾನೆ. ಈ ಕಡೆ ಜಿಹೋ ಕೂಡ ಹೊರಗಡೆ ಬಂದು ಸ್ನೋ ಬೀಳೋದನ್ನ ನೋಡ್ತಾ ಇರ್ತಾಳೆ. ಆಗ ಅದೇ ಟೈಮ್ ಅಲ್ಲಿ ಶಿಯಾಂಗ್ ಕೂಡ ಅಲ್ಲಿ ಬಂದು ಕರೆಂಟ್ ಪೋಲ್ ಹತ್ರ, ಜಿಹೋ ನನ್ನ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಹೇಳಿದ್ಲು, ನಾನು ಯಾವಾಗ ಬೇಕಾದ್ರೂ ಅವಳನ್ನ ನೋಡ್ಬೋದು ಅಂತ ಹೇಳ್ಬಿಟ್ಟು ಚಿಕ್ಕ ಮಗು ತರ ಆಟ ಆಡ್ತಾ ಇರ್ತಾನೆ. ಅದನ್ನ ನೋಡಿ ಇವಳು ನಗ್ತಾ ಇರ್ತಾಳೆ. ಈಗ ಬಂದು ಅವನನ್ನ ಮಾತಾಡಿಸ್ತಾಳೆ, ಏನ್ ಮಾಡ್ತಾ ಇದೆಯೋ ಇಲ್ಲಿ, ಮತ್ತೆ ಏನಕ್ಕೋ ಬಂದೆ ಅಂತ ಹೇಳ್ಬಿಟ್ಟು. ಅವ್ನ ಹಂಗೆ ನಗ್ನಗ್ತಾನೆ ಇರ್ತಾನೆ. ಸರಿ ಬಾ ಒಂದ್ ರೌಂಡ್ ಹೋಗ್ಬಿಟ್ ಬರೋಣ ಅಂತ ಅವನನ್ನ ಕರ್ಕೊಂಡ್ ಹಂಗೆ ಹೊರಗಡೆ ಹೋಗ್ತಾಳೆ. ಈಗ ಇನ್ನೊಂದ್ ಕಡೆ ಆ ಜೋನ್ ಅವನ್ನ ತೋರಿಸ್ತಾರೆ. ಅವನು ಒಂದು ಪ್ರಾಸ್ಟಿಟ್ಯೂಟ್ ನಡೆಯೋ ಜಾಗಕ್ಕೆ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇರ್ತಾನಲ್ಲ, ಅಲ್ಲಿ ಒಂದು ಹುಡುಗಿ ಇರ್ತಾಳೆ. ಅವಳಿಗೆ ಹೆಸರು ಮಿನ್ ಅಂತ. ಅವಳಿಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅವಳಿಗೆ ಜೋ ಅಂದ್ರೆ ತುಂಬಾ ಇಷ್ಟ. ಅವಳು ಯಾವಾಗೂ ಈ ತರ ಬೇಜಾರಾಗಿರೋದನ್ನ ನೋಡ್ಬಿಟ್ಟು ಜೋ ಕೂಡ ಹೇಳ್ತಾನೆ, ಏ ನಿನ್ಗೆ ಕೆಲಸ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಟ್ಟು ಹೋಗು, ಯಾರು ನಿನ್ನ ಫೋರ್ಸ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಈ ಜಾಗ ಓನರ್ ಇದಾನಲ್ಲ, ಅವನ ಹತ್ರ ನನ್ನ ಪ್ರೈವೇಟ್ ಫೋಟೋಸ್ ಎಲ್ಲ ಇದೆ, ಅದನ್ನೆಲ್ಲ ನಾನು ಪಬ್ಲಿಕ್ ಮಾಡ್ಬಿಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ, ಅದರಿಂದನೇ ನನ್ ಕೈಲಿ ಹೋಗಕ್ ಆಗ್ತಾ ಇಲ್ಲ ಅಂತ ಅವಳು ಒಂದ್ ಕಡೆ ಫೀಲ್ ಮಾಡ್ಕೊಳ್ತಾ ಇರ್ತಾಳೆ. ಅದಕ್ ಜೋ ಕೂಡ ಹೇಳ್ತಾನೆ, ನೀನೇನ್ ಫೀಲ್ ಮಾಡ್ಕೋಬೇಡ, ಅದಕ್ ನಾನ್ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಶಿಯಾಂಗು ಮತ್ತೆ ಜಿಹೋ ಇಬ್ರು ಕುತ್ಕೊಂಡ್ ತಿಂತಾ ಇರ್ತಾರೆ. ಆಗ ಜಿಹೋ ಹೇಳ್ತಾ ಇರ್ತಾಳೆ, ನಾನ್ ಎಷ್ಟೇ ಫಾರಿನ್ ಕಂಟ್ರಿಗೆ ಹೋಗ್ಬಿಟ್ಟು ಪಿಯಾನೋನ ಪೂರ್ತಿ ಕಲ್ತ್ಕೊಂಡಿದ್ರೆ ಕೂಡ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದೆಲ್ಲ ನನ್ಗೆ ತುಂಬಾನೇ ಭಯ ಆಗುತ್ತೆ, ಎಷ್ಟೊಂದ್ ಚಾನ್ಸ್ ಎಲ್ಲ ಬಂತು, ಅದನ್ನೆಲ್ಲ ನಾನ್ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾ ಇರ್ತಾಳೆ. ಇವ್ರಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಗಾರ್ಬೇಜ್ ಅವನ್ನ ತೋರ್ಸಿರ್ತಾರಲ್ಲ, ಶಿಯಾಂಗ್ ಶೂ ಕೂಡ ಎತ್ಕೊಂಡ ಅಲ್ವಾ, ಅವನು ಈ ತರ ಶಿಯಾಂಗು ದಾರಿಯಲ್ಲಿ ಏನಾದ್ರೂ ಒಂದು ಬಿಟ್ಬಿಟ್ ಬರ್ತಾನೆ ಇರ್ತಾನೆ. ಅದನ್ನ ಅವ್ನು ಎತ್ಕೊಂಡ್ ಹೋಗಿ ಕರೆಕ್ಟ್ ಆಗಿ ಅವ್ರ ಮನೆ ಹತ್ರನೇ ಹಾಕ್ಬಿಟ್ಟು ಹೋಗ್ತಾನೆ. ಈಗ ಅವ್ರ ಮನೆ ಹೊರಗಡೆನೆ ಶಿಯಾಂಗ್ ಅವ್ರ ತಂಗಿ ಜಿನ್ ಕೂಡ ಕೂತಿರ್ತಾಳೆ. ಅವಳು ಅದನ್ನ ನೋಡ್ತಾಳೆ, ಇವ್ನು ಯಾವಾಗೂ ಇದೇ ತರನೇ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆ ಶೂನ ಎತ್ಕೊಂಡೋಗಿ ಅಲ್ಲೊಂದ್ ಸ್ಟೋರ್ ರೂಮ್ ಅಲ್ಲಿ ಹಾಕ್ಬಿಡ್ತಾಳೆ. ಇನ್ನೊಂದ್ ಕಡೆ ಜಿಹೋ ಮತ್ತೆ ಶಿಯಾಂಗು ಊಟ ಮಾಡಿದ್ದೆಲ್ಲ ಆದ್ಮೇಲೆ ಈಗ ಅವ್ರವ್ರ ಮನೆಗೆ ಹೋಗ್ತಾರೆ. ಜಿಹೋ ಬಂದ್ಬಿಟ್ಟು ಶಿಯಾಂಗ್ ನಡ್ಕೊಂಡ್ ಬಂದಿರ್ತಾನಲ್ಲ ಜಾಗ, ಫುಟ್ ಪ್ರಿಂಟ್ಸ್ ಎಲ್ಲ ಕಾಣಿಸ್ತಾ ಇರತ್ತಲ್ಲ, ಅದ್ರ ಮೇಲೆ ಹಂಗೆ ನಡ್ಕೊಂಡು ಅದನ್ನ ಸ್ಲೈಡ್ ಮಾಡ್ಕೊಂಡು ಹಂಗೆ ಸಂತೋಷವಾಗಿ ಅವಳ ಮನೆಗೆ ಹೋಗ್ತಾಳೆ. ಇನ್ನೊಂದ್ ಕಡೆ ಇವನು ಮನೆಗ್ ಬಂದ್ಬಿಟ್ಟಿರ್ತಾನೆ. ಅದೇ ಸ್ವಲ್ಪ ಹೊತ್ತಲ್ಲೇ ಜೋ ಬಂದ್ಬಿಟ್ಟು ಶಿಯಾಂಗ್ ನ ಕರೀತಾನೆ, ಏ ಬಾರೋ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾನೆ. ಹೊರಗಡೆ ಹೋದವರು ಚೆನ್ನಾಗಿ ಕುಡಿತಾರೆ. ಅದ್ರಲ್ಲೂ ಜೋ ಅನ್ನೋನಂತೂ ಫುಲ್ ಟೈಟ್ ಆಗ್ಬಿಡ್ತಾನೆ, ಅವ್ನ ಕೈಲಿ ನಡಿಯಕ್ಕೆ ಆಗೋದಿಲ್ಲ. ಅವಾಗ ಶಿಯಾಂಗ್ಗೆ ಅವನನ್ನ ಕರ್ಕೊಂಡ್ ಬಂದ್ ಅವ್ರ ಮನೇಲೆ ಮಲಗಿಸ್ಕೊಂಡಿರ್ತಾನೆ. ಆದ್ರೆ ಬೆಳಗ್ಗೆ ಆಗಿದ ತಕ್ಷಣ ಶಿಯಾಂಗ್ ಮಾತ್ರ ಎದ್ದು ಅವ್ರ ತಂಗಿಗೋಸ್ಕರ ಮತ್ತೆ ಅವಳಿಗೆ ಬೇಕಾಗಿರೋ ಊಟನೆಲ್ಲ ಮಾಡಿ ಅದನ್ನ ನೀಟಾಗಿ ಬಿಸಿ ಆರ್ಬಾರ್ದು ಅಂತ ಹೇಳ್ಬಿಟ್ಟು ಪಾತ್ರೆ ಮೇಲೆ ಪಾತ್ರೆ ಹಾಕಿ ಮುಚ್ಚಿಟ್ಬಿಟ್ಟು ಅವ್ನ್ ಕೆಲ್ಸಕ್ಕೆ ಹೋಗ್ತಾನೆ. ಸ್ವಲ್ಪ ಹೊತ್ತಲ್ಲೇ ಜಿನ್ ಕೂಡ ಸ್ಕೂಲ್ಗೆ ಹೊರಡ್ತಾಳೆ. ಆದ್ರೆ ಅವಳು ಅದನ್ನ ತಿನ್ನೋದಿಲ್ಲ, ಹಂಗೆ ಕಾಲಲ್ಲೇ ಒದ್ಬಿಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಅಣ್ಣ ಇಷ್ಟು ಕಷ್ಟಪಟ್ಟು ಅವ್ರ ತಂಗಿನ ನೋಡ್ಕೊಂತ ಇದ್ರು, ಅವಳಿಗೋಸ್ಕರ ಅವ್ನ ಇದೆಲ್ಲ ಮಾಡಿಟ್ರೆ ಕೂಡ ಒಂದು ದಿನ ಕೂಡ ಅವಳು ತಿಂದಿರೋದಿಲ್ಲ. ಈಗ ಜೋ ಕೂಡ ಅಲ್ಲೇ ಮಲ್ಗಿರ್ತಾನಲ್ಲ, ಅವ್ನ್ ಎದ್ಬಿಟ್ಟು ಕೇಳ್ತಾನೆ, ಏಯ್ ನಿಮ್ಮಣ್ಣ ನಿನ್ಗೋಸ್ಕರ ಮಾಡಿಟ್ಬಿಟ್ಟೋದ, ಯಾಕದನ್ನ ಹಂಗ್ ಬಿಸಾಕ್ಬಿಟ್ಟೆ ಅಂತ ಹೇಳಿದ್ರೆ ಆ ಮೆಂಟಲ್ ಮಾಡೋದನ್ನೆಲ್ಲ ಯಾರ್ ತಿಂತಾರೆ ಅಂತ ಒಂಥರ ತುಂಬಾನೇ ಚೀಪಾಗಿ ಮಾತಾಡ್ತಾಳೆ. ಆಗ ಜೋ ಕೇಳ್ತಾನೆ, ಏಯ್ ಜಿನ್ ಏನ್ ಹಂಗಂತೀಯ, ಅವ್ನ್ ನಿಮ್ಮ ಅಣ್ಣ ಅಂತ ಹೇಳಿದಾಗ, ಅಣ್ಣನ ಆ ಮೆಂಟಲ್ ನೆಲ್ಲ ಅಣ್ಣ ಅಂತ ಹೇಳ್ಕೊಳಕ್ಕೆ ನನ್ಗೆ ಅವಮಾನ, ನನ್ಗೆ ಸ್ಕೂಲ್ ಮುಗಿಲಿ ಅಂತ ವೇಟ್ ಮಾಡ್ತಾ ಇದೀನಿ, ಅದಾದ್ಮೇಲೆ ನಾನು ಹೊರಗಿನ ದೇಶಕ್ಕೆ ಕೊಟ್ಟೋಗ್ತೀನಿ, ಅಲ್ಲೇ ಕೆಲಸ ಮಾಡ್ಕೊಂಡು ನಾನು ಅಲ್ಲೇ ಓದ್ತೀನಿ, ಇನ್ನೊಂದ್ಸತಿ ನನ್ಗೆ ಇವ್ನ ಮುಖ ನೋಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಒಂಥರ ತುಂಬಾನೇ ರೂಢಾಗಿ ಮಾತಾಡ್ತಾಳೆ. ಜೋ ಕೂಡ ಹೇಳ್ತಾನೆ, ನಿಮ್ಮ ಅಣ್ಣ ಕಷ್ಟ ಪಡ್ತಾ ಇರೋದೆಲ್ಲ ನಿನ್ಗೋಸ್ಕರನೇ ಅಲ್ವಾ ಅಂದಾಗ, ಹೌದೌದು ತುಂಬಾನೇ ಕಷ್ಟ ಪಡ್ತಾ ಇದ್ದಾನೆ, ನನ್ಗೆ ಸ್ಕೂಲ್ ಟೈಮ್ ಆಯ್ತು ನಾನು ಹೋಗ್ತೀನಿ, ಈ ಊಟ ಬೇಕಿದ್ರೆ ನೀನ್ ತಿನ್ನು, ಇಲ್ಲಾಂದ್ರೆ ಎತ್ಕೊಂಡು ಕಸದ ಬುಟ್ಟಿಯಲ್ಲಿ ಹಾಕ್ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಹೊರಟೋಗ್ತಾಳೆ. ಅವಳು ಅವ್ರ ಅಣ್ಣ ಅಂಗಡಿನ ಪಾಸ್ ಮಾಡಿತಾನೆ, ಅವಳು ಸ್ಕೂಲ್ ಒಳಗಡೆ ಹೋಗ್ಬೇಕು. ಅವಳ ಹತ್ರ ಹೋಗ್ಬೇಕಾದ್ರೆ ಯಾವತ್ತೂ ಅವ್ರ ಅಣ್ಣ ಅಲ್ಲಿ ನಿಂತಿದ್ದಾನೆ ಅಂತ ಹೇಳ್ಬಿಟ್ಟು ಅವಳು ನೋಡೋದೇ ಇಲ್ಲ. ಯಾವನೊಬ್ಬ ಅಂಗಡಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವಳ ಆ ಕಡೆಯಿಂದ ಹೋಗ್ತಾಳೆ. ಆದ್ರೆ ಶಿಯಾಂಗ್ ಮಾತ್ರ ಒಂದ್ಸತಿ ಆದ್ರೂ ನನ್ನ ತಂಗಿ ನನ್ನ ಮುಖ ನೋಡೋದಿಲ್ವಾ, ನನ್ನ ನೋಡಿ ನಗಲ್ವಾ ಅಂತ ಹೇಳ್ಬಿಟ್ಟು ಪಾಪ ವೇಟ್ ಮಾಡ್ತಾನೆ. ಆದ್ರೆ ಯಾವತ್ತುಗಳು ನೋಡೋದೇ ಇಲ್ಲ. ಶಿಯಾಂಗ್ ಅವರಮ್ಮ ಸಾಯೋದಕ್ಕೂ ಮುಂಚೆ ಶಿಯಾಂಗ್ ಹತ್ರ ಹೇಳಿರ್ತಾರೆ, ನೋಡ್ ಶಿಯಾಂಗ್, ತಂಗಿ ನಿನ್ ಜವಾಬ್ದಾರಿ, ನಾನ್ ಇಲ್ಲ ಅಂದ್ರೆ ತಂಗಿನ ನೀನೇ ಹುಷಾರಾಗಿ ನೋಡ್ಕೋಬೇಕು, ಯಾವಾಗೂ ಅವಳನ್ನ ನೀನ್
ಬೈಬೇಡ, ಯಾವಾಗ ಅವಳ ಮುಂದೆ ನಗ್ನಗ್ತಾನೆ ಇರು ಅಂತ ಅವ್ರ ಅಮ್ಮ ಹೇಳಿರ್ತಾರೆ. ಅದಕ್ಕಾಗಿನೇ ಇವನು ಅವ್ರ ತಂಗಿ ಅವ್ನ್ಗೆ ಎಷ್ಟೇ ಹರ್ಟ್ ಮಾಡೋ ತರ ಮಾತಾಡಿದ್ರೆ ಕೂಡ ಅವ್ನ್ ನಗ್ನಗ್ತಾನೆ ಇರ್ತಾನೆ. ಅವ್ನ್ಗೆ ಎಷ್ಟೇ ಬೇಜಾರಾದ್ರೆ ಕೂಡ ಅವ್ರ ತಂಗಿನ ನೋಡಿ ಸ್ಮೈಲ್ ಮಾಡ್ತಾನೆ ಇರ್ತಾನೆ. ಈಗ ಇನ್ನೊಂದ್ ಕಡೆ ತೋರಿಸ್ತಾರೆ, ಜಿಹೋ ಮತ್ತೆ ಜೋ ಇಬ್ರು ಮೀಟ್ ಮಾಡಿ ಮಾತಾಡ್ಕೊಳ್ತಾರೆ. ಆಗ ಜಿಹೋ ಹೇಳ್ತಾ ಇರ್ತಾಳೆ, ನನ್ಗೆ ಶಿಯಾಂಗ್ ಜೊತೆ ಇರ್ಬೇಕಾದ್ರೆ ತುಂಬಾನೇ ಸಂತೋಷ ಆಗುತ್ತೆ. ಅವ್ನ ನೋಡಿದ್ರೆ ನನ್ಗೆ ಏನೋ ಒಂಥರ ಫೀಲಿಂಗು, ಅವ್ನ್ ಚಿಕ್ಕ ಮಗು ತರ ಆಡೋದು ಮಾತಾಡೋದೆಲ್ಲ ನೋಡಿದ್ರೆ ನನ್ಗೆ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಜೊತೆಗೆ ನಿನ್ಗೆ ಶಿಯಾಂಗ್ ಗೊತ್ತಾ ಅಂತ ಬೇರೆ ಕೇಳ್ತಾಳೆ. ಇದನ್ನ ಕೇಳಿಸ್ಕೊಳ್ಳೋ ಜೋ ಬಂದ್ಬಿಟ್ಟು, ಏನು ಶಿಯಾಂಗ್ ಗೊತ್ತಾ, ನನ್ಗೆ ಶಿಯಾಂಗ್ ತುಂಬಾನೇ ಕ್ಲೋಸ್ ಫ್ರೆಂಡ್ ಚಿಕ್ಕವಾಗಿಂದ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ನೀನ್ ಜಿಹೋನ ಅಂತ ಹೇಳ್ಬಿಟ್ಟು ಬೇರೆ ಕೇಳ್ತಾನೆ. ಹೌದು, ನಾನ್ ಜಿಹೋ ಅಂದಿದ ತಕ್ಷಣ ದೇವ್ರಿದಾನೆ ಅಂತ ಇದರಿಂದಾನೆ ಪ್ರೂವ್ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ನ್ ಮಾಡಿರೋ ಪ್ರೇಯರ್ಸ್ ಇವತ್ತು ನಿನ್ನ ಇಲ್ಲಿವರೆಗೂ ಬರೋ ತರ ಮಾಡಿದೆ ಅಂತ ಹೇಳ್ತಾನೆ. ಏನು ಪ್ರೇಯರ್ಸಾ, ಏನ್ ಹೇಳ್ತಿದ್ದೀರಾ ಅಂತ ಕೇಳಿದಾಗ ಜೋ ಬಂದ್ಬಿಟ್ಟು ಅದನ್ನ ಹೋಗಿ ಶಿಯಾಂಗ್ ನೆನೆ ಕೇಳು ಅಂತ ಹೇಳ್ತಾನೆ. ನೋಡಿದ್ರೆ ಶಿಯಾಂಗ್ ಯಾವಾಗೂ ತರಾನೆ ಜೋ ಅವ್ರ ಮನೆ ಹತ್ರ ಇರೋ ಕರೆಂಟ್ ಪೋಲ್ ಹತ್ರ ನಿಂತ್ಕೊಂಡು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೇಳ್ಕೊಂಡು ಆಡ್ಕೊಂಡು ನಿಂತಿರ್ತಾನೆ. ಅದನ್ನ ಜಿಹೋ ಕೂಡ ಹಿಂದ್ಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆಗ್ಲೇ ಅವಳಿಗೊಂದು ವಿಷಯ ಜ್ಞಾಪಕ ಬರೋದು, ಏನಂದ್ರೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಅವಳು ಸ್ಟೇಜ್ ಮೇಲೆ ಪಿಯಾನೋ ಪರ್ಫಾರ್ಮ್ ಮಾಡ್ಬೇಕಾಗಿತ್ತು. ಆದ್ರೆ ತುಂಬಾನೇ ನರ್ವಸ್ ಆಗಿರೋದ್ರಿಂದ ಅವಳು ಏನ್ ಪ್ಲೇ ಮಾಡಕ್ ಬಂದ್ಲು ಅನ್ನೋದನ್ನೇ ಮರ್ತ್ ಬಿಟ್ಟಿರ್ತಾಳೆ. ಆಗ ವಿಂಡೋ ಹತ್ರ ನಿಂತ್ಕೊಂಡು ಶಿಯಾಂಗ್ಗೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನ ಆಡಿರ್ತಾನೆ. ಆಕ್ಚುಲಿ ಅವಳು ಅದನ್ನೇ ಪ್ಲೇ ಮಾಡ್ಬೇಕಾಗಿರೋದು, ಅವನ ಹತ್ರ ಹಾಡದ್ಮೇಲೆನೆ ಅವಳು ಅದನ್ನ ಪ್ಲೇ ಮಾಡಕ್ ಸ್ಟಾರ್ಟ್ ಮಾಡಿರೋದು. ಈ ವಿಷಯ ಇವಾಗ ಅವಳಿಗೆ ನೆನಪು ಬರ್ತಾ ಇರುತ್ತೆ, ಅವತ್ ಇವನೇ ಆ ಹಾಡ್ನ ಹಾಡಿದ್ದು ಅಂತ ಹೇಳ್ಬಿಟ್ಟು ತುಂಬಾನೇ ಫೀಲ್ ಆಗ್ತಾಳೆ. ಆಮೇಲೆ ಹಂಗೆ ಶಿಯಾಂಗ್ ನ ಕರ್ಕೊಂಡು ಒಂದ್ ಜಾಗದಲ್ಲಿ ಕುತ್ಕೊಂಡು ಸ್ಟಾರ್ಸ್ ನೆಲ್ಲ ನೋಡ್ತಾ ಇರ್ತಾರೆ. ಆಗ ಶಿಯಾಂಗ್ ಹೇಳ್ತಾ ಇರ್ತಾನೆ, ನಾನ್ ದಿನಾ ಬಂದಿಲ್ ಕೂತ್ಕೊಂಡು ನಿನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ, ನೀನ್ ಬರ್ತೀಯಾ ಬರ್ತೀಯಾ ಅಂತ ಹೇಳ್ಬಿಟ್ಟು. ಚಿಕ್ಕವಾಗಿಂದರೂ ನಾನು ಇಲ್ಲೇ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದಿದ್ದು, ಆದ್ರೆ ಒಂದಿನ ನೀನ್ ಬಂದೆ, ಅದನ್ನ ನೋಡಿ ನನಗೆ ತುಂಬಾನೇ ಶಾಕ್ ಆಯ್ತು, ಜೊತೆಗೆ ತುಂಬಾನೇ ಸಂತೋಷ ಆಯ್ತು. ಜಿಹೋ ಮತ್ತೆ ನಮ್ಮ ಊರಿಗೆ ಬಂದ್ಬಿಟ್ಲು ಅಂತ ಹೇಳ್ಬಿಟ್ಟು ನಾನು ತುಂಬಾ ಸಂತೋಷ ಪಟ್ಟೆ. ನನಗೆ ನೀನಂದ್ರೆ ತುಂಬಾ 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 ಇಷ್ಟ ಅಂತ ಹೇಳ್ಬಿಟ್ಟು ಮಗು ಹೇಳೋ ತರ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಳ್ಳೋ ಜಿಹೋ ಕೂಡ ಪಾಪ ನನ್ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ಆಸ್ ಯೂಶುವಲ್ ಅವನು ಟೋಸ್ಟ್ ಮಾಡ್ಕೊಂಡು ನಿಂತಿರ್ತಾನೆ. ಆ ಜಾಗಕ್ಕೆ ಒಬ್ರು ಬಂದ್ಬಿಟ್ಟು ಟೋಸ್ಟ್ ನ ಆರ್ಡರ್ ಮಾಡಿರ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ಜಿಹೋ ಅವ್ರ ಅಪ್ಪನೇ. ಏನೋ ಮುಖಾಲ ಊದ್ಕೊಂಡಿದೆ, ನೇವಾಗ ನಿದ್ದೆ ಮಾಡ್ತಾ ಇದೆಯಾ ಇಲ್ವಾ, ಯಾಕೆ ಹಂಗಿದೆ ಅಂತ ಕೇಳಿದ್ರೆ ಅವ್ನು ಈ ಅಂತ ನಕ್ಕೊಂಡೆ ಮಾತಾಡ್ತಾ ಇರ್ತಾನೆ. ಈಗ ಸ್ಕೂಲ್ ಒಳಗಡೆ ಅವ್ರ ತಂಗಿನ ತೋರಿಸ್ತಾರೆ. ಅವಳು ತುಂಬಾನೇ ಟಯರ್ಡ್ ಆಗಿದ್ದಾಳೆ, ತುಂಬಾನೇ ಮೈ ಹುಷಾರಿಲ್ಲ, ಹಂಗೆ ಮಲ್ಕೊಂಡಿರ್ತಾಳೆ. ಆಮೇಲೆ ಇದ್ದಂಗೆ ಹೊರಗಡೆ ಬರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಯಾಕೆ ಹಂಗಿದ್ಯಾ ಏನಾಯ್ತು ಅಂತ ಹೇಳ್ಬಿಟ್ಟು. ಅವಳು ನನ್ಗೆ ಮೈ ಹುಷಾರಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಕ್ಚುಲಿ ಅವ್ಳು ಸರಿಯಾಗಿ ಊಟನೇ ಮಾಡ್ತಾ ಇಲ್ವಲ್ಲ, ಅದ್ರಿಂದಾನೆ ಟಯರ್ಡ್ ಆಗಿ ಫೀಲ್ ಆಗ್ತಾ ಇರ್ತಾಳೆ. ಈಗ ಸ್ಕೂಲು ಬಿಟ್ಟಿರ್ತಾರೆ, ಎಲ್ಲಾ ಮಕ್ಳು ಸ್ಕೂಲ್ ಇಂದ ಹೋಗ್ತಾರೆ. ಇಲ್ಲಿ ಶಿಯಾಂಗ್ ಅವ್ರ ತಂಗಿ ಬರ್ತಾಳೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅವ್ರ ತಂಗಿ ಸ್ಕೂಲ್ ಇಂದ ಹೊರಗಡೆ ಹೋದ್ಮೇಲೆನೆ ಅವನ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದಿದ್ದು. ಆದ್ರೆ ಏನಾಯ್ತು ಇವತ್ತು, ಯಾಕೆ ಅವಳು ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ನ್ ಬಗ್ಗೆ ಸ್ಕೂಲ್ ಕಡೆನೆ ನೋಡ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಈಗ ನೈಟೇ ಆಗ್ಬಿಟ್ಟಿರುತ್ತೆ, ಆದ್ರೆ ಅವ್ನು ಇನ್ನೂ ಅಂಗಡಿ ಇಟ್ಕೊಂಡು ಅಲ್ಲೇ ನಿಂತಿರ್ತಾನೆ. ನಿದ್ದೆ ಬರ್ತಾ ಇದೆ, ಆದ್ರೂ ಪಾಪ ಅವ್ರ ತಂಗಿಗೋಸ್ಕರ ವೇಟ್ ಮಾಡ್ಕೊಂಡು ನಿಂತಿರ್ತಾನೆ. ಅಷ್ಟೇ ಅಲ್ಲ, ಗೊತ್ತಿಲ್ದೆ ಬಿಸಿ ಪ್ಯಾನ್ ಮೇಲೆ ಕೈ ಇಟ್ಟು ಕೈ ಬೇರೆ ಸುಟ್ಕೊಂಡ್ಬಿಡ್ತಾನೆ. ಅದೇ ಟೈಮ್ಗೆ ಜಿಹೋನು ಬರ್ತಾಳೆ. ಏನೋ ಮಾಡ್ತಾ ಇದೀಯಾ ಇನ್ನು ಇಲ್ಲಿ ಅಂತ ಕೇಳಿದಾಗ ಆ ಕೈನ ತೋರ್ಸಲ್ಲ. ಏನಿಲ್ಲ, ಇನ್ನು ಜಿನ್ ಬಂದಿಲ್ಲ, ಅವಳಿಗೆ ವೇಟ್ ಮಾಡ್ತಾ ಇದೀನಿ ಅಂತ. ಅದಕ್ಕೆ ಜಿಹೋ ಹೇಳ್ತಾಳೆ, ಏನೋ ನಿನ್ ತಂಗಿ ಇನ್ನು ಮನೆಗೆ ಹೋಗದೆ ಇರ್ತಾಳ, ನಿಮ್ ಮನೆಗೆ ಹೋಗ್ಬಿಟ್ಟಿರ್ತಾಳೆ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ ನೋಡಿದ್ರೆ ಮನೆ ಲೈಟ್ ಉರಿತಾ ಇರುತ್ತೆ. ಸೊ ತಂಗಿ ಬಂದ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಇವನು ಬೇಗ ಹೋಗಿ ಬಾಗಲ್ನ ತೆಗೆದ್ ನೋಡ್ತಾನೆ. ಅವ್ರ ತಂಗಿ ರೂಮ್ಗೂ ಹೋಗಿ ನೋಡ್ತಾನೆ. ನೀನ್ ಬಂದ್ಬಿಟ್ಟ ಮನೆಗೆ, ನೀನ್ ಇನ್ನೂ ಬಂದಿಲ್ಲ ಅಂತ ನಾನು ಅಲ್ಲೇ ವೇಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಅದನ್ನ ನೋಡಿ ಅವಳು ಬೈತಾಳೆ, ನಿನಗ್ ಬುದ್ಧಿ ಗಿದ್ದಿ ಇದೆಯಾ ಇಲ್ವಾ, ಎಷ್ಟತಿ ಹೇಳಿದೀನಿ ನನ್ ರೂಮಿಗೆ ಬರ್ಬೇಡ ಅಂತ ಹೇಳ್ಬಿಟ್ಟು, ಹೋಗ್ ಫಸ್ಟ್ ಇಲ್ಲಿಂದ ಅಂತ ಹೇಳ್ಬಿಟ್ಟು ಬೈತಾಳೆ. ಅದಕ್ಕೆ ಅವ್ನು ಸಾರಿ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಈಗ ಜಿಹೋನು ಹೇಳ್ತಾಳೆ, ನಾನು ಹೇಳ್ದೆ ಅಲ್ವಾ ನಿನ್ ತಂಗಿ ಮನೇಲೇ ಇದ್ದಾಳೆ ಅಂತ ಹೇಳ್ಬಿಟ್ಟು, ಸರಿ ಆಯ್ತು ನಾನು ಹೋಗ್ತೀನಿ ಬಾಯ್ ಅಂತ ಹೇಳ್ಬಿಟ್ಟು ಟಾಟಾ ಮಾಡ್ತಾಳೆ. ಅವನು ಟಾಟಾ ಮಾಡ್ತಾನೆ. ಅವಾಗ್ಲೇ ಜಿಹೋ ನೋಡೋದು ಅವ್ನ ಕೈ ಫುಲ್ ಸುಟ್ಕೊಂಡಿದ್ದಾನೆ ಅಂತ. ಏನಾಯ್ತು ನಿನ್ ಕೈಗೆ, ಯಾಕೋ ಹಿಂಗ್ ಸುಟ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಈಗ ಅವಳೇ ಬಂದು ಫಸ್ಟ್ ಏಡ್ ಮಾಡ್ತಾಳೆ. ನೋಡಿದ್ರೆ ಅವ್ರ ಮನೇಲಿ ಅಷ್ಟೊಂದ್ ಮೆಡಿಸಿನ್ಸ್ ಇರುತ್ತೆ, ಏನಕ್ಕೋ ಇಷ್ಟೊಂದ್ ಮೆಡಿಸಿನ್ ಏನಕ್ಕೆ ಇಟ್ಟಿದ್ಯಾ ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ, ತಂಗಿಗ್ ಜ್ವರ ಗಿರ ಬಂದ್ರೆ ನಾನ್ ಮೆಡಿಸಿನ್ ಕೊಡ್ಬೇಕಲ್ವಾ, ಅದಕ್ಕೋಸ್ಕರನೇ ನಾನು ಎಲ್ಲಾ ಮೆಡಿಸಿನ್ಸ್ ತಂದಿಟ್ಟಿದೀನಿ ಅಂತ ಹೇಳ್ತಾನೆ. ಇವ್ನ ಅವ್ರ ತಂಗಿ ಮೇಲೆ ಎಷ್ಟು ಪ್ರೀತಿಯಿಂದ ಇದಾನೋ, ಬಟ್ ಅವಳ ಅದನ್ನ ಸ್ವಲ್ಪ ಕೂಡ ಕೇರ್ ಮಾಡೋ ತರ ಇಲ್ಲ. ಸರಿ ಕೈಗ್ ಬ್ಯಾಂಡೇಜ್ ಹಾಕಿದ್ದಾಯ್ತು, ನಾನು ನಿನ್ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಎದ್ದು ಅಲ್ಲಿಂದ ಸ್ವಲ್ಪ ದೂರ ಹೋಗ್ತಾಳೆ ಅಷ್ಟೇ, ಗೇಟ್ ವರ್ಗು. ಆಮೇಲೆ ಅವಳಗ್ ಫ್ಲಾಶ್ ಆಗುತ್ತೆ, ಕೈಗೆ ಈ ತರ ಗಾಯ ಆಗಿದೆ, ಅವನಿಂಗ್ ಕೆಲಸ ಮಾಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಅವಳೇ ಬಂದು ಅವನನ್ನ ಕರ್ಕೊಂಡೋಗಿ ಸ್ನಾನ ಎಲ್ಲ ಮಾಡಿಸ್ತಾಳೆ. ಇವಳ ಈ ತರ ಸ್ನಾನ ಮಾಡಿಸ್ತಾ ಇದ್ರೆ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ. ಹೇಳ್ಬೇಕಂದ್ರೆ ನೀರ್ ರಿಫ್ಲೆಕ್ಟ್ ಅಲ್ಲಿ ಅವ್ರ ಅಮ್ಮನೇ ಬಂದು ಅವ್ನಿಗೆ ಸ್ನಾನ ಮಾಡಿಸ್ತಾ ಇರೋ ತರ ಫೀಲ್ ಆಗ್ತಾ ಇರ್ತಾನೆ. ಈಗ ಸ್ನಾನ ಎಲ್ಲ ಮುಗಿದ್ಮೇಲೆ ಚಿಕ್ಕ ಮಕ್ಕಳಿಗೆ ರೆಡಿ ಮಾಡೋ ತರ ಅವಳೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿ ಬಿಡ್ತಾಳೆ. ನೀನ್ ಸ್ನಾನ ಮಾಡಿದ್ಮೇಲೆ ಕಣೋ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇರೋದು ಅಂತ ಹೇಳಿದಾಗ ಅವ್ನ ಹಂಗೆ ನಕ್ಕೊಂಡ್ ನಿಂತಿರ್ತಾನೆ. ಸರಿ ಆಯ್ತು ನಾನೀಗ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಜಿಹೋ ಕೂಡ ಅಲ್ಲಿಂದ ಹೊರಡ್ತಾಳೆ. ಅದಾದ್ಮೇಲೆ ಶಿಯಾಂಗ್ ಕೂಡ ಹೊರಗಡೆ ನಿಂತ್ಕೊಂಡು ಜಿಹೋ ಕೊಟ್ಟಿರೋ ಶೂನ ಹಾಕೊಂಡು ಈ ಕಡೆ ಆ ಕಡೆ ಓಡಾಡ್ತಾ ಇರ್ತಾನೆ. ಆಗ ಒಳಗಡೆ ಅವ್ರ ತಂಗಿಗ್ ಮೈ ಹುಷಾರಿಲ್ವಲ್ಲ, ಅವಳೊಂಥರ ನಡ್ಕೊಂಡ್ ಮಲಗಿರ್ತಾಳೆ. ಈ ಸೌಂಡ್ ಹೊರಗಡೆ ಇರೋ ನಮ್ ಶಿವಂಗೆ ಕೇಳಿಸ್ತಾ ಇದೆ. ಬಟ್ ಅವ್ರ ತಂಗಿ ರೂಮ್ ಒಳಗಡೆ ಹೋಗ್ತಾ ಇಲ್ಲ, ಹೋದ್ರೆ ಮತ್ತೆ ಬೈತಾಳೆ ಅಂತ ಹೇಳ್ಬಿಟ್ಟು ಪಾಪ ತುಂಬಾ ಬೇಜಾರಿಂದಾನೆ ಅವನು ಹೊರಗಡೆ ವೇಟ್ ಮಾಡ್ತಾ ಇರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜಿನ್ ಕೂಡ ತುಂಬಾನೇ ಮೈ ಹುಷಾರಿಲ್ಲ. ಅದನ್ನ ಅವಳು ಅವ್ರನ್ನ ಹತ್ರ ಹೇಳ್ತಾ ಇಲ್ಲ, ಯಾಕಂದ್ರೆ ಅವ್ನ ಈ ತರ ಮೆಂಟಲ್ ಆಗಿ ಅಫೆಕ್ಟ್ ಆಗಿದಾನಲ್ವಾ, ಅವನನ್ನ ಅವ್ನು ನೋಡ್ಕೊಳ್ಳೋದೇ ಕಷ್ಟ. ಇನ್ ನಾನ್ ಮೈ ಹುಷಾರಿಲ್ಲ ಅಂತ ಹೇಳಿದ್ರೆ ನನ್ನ ಹೆಂಗ್ ನೋಡ್ಕೊಂತಾನೆ ಅಂತ ಹೇಳ್ಬಿಟ್ಟು ಆ ಫೀಲಿಂಗ್ ಇಂದ ಅವಳು ಅವ್ರನ್ನ ಹತ್ರ ಹೇಳೋದಿಲ್ಲ. ಈಗ ನೆಕ್ಸ್ಟ್ ಡೇ ಆಗುತ್ತೆ. ಆಸ್ ಯೂಶುವಲ್ ಅವ್ರ ತಂಗಿಗೆ ಏನೆಲ್ಲ ಮಾಡ್ಬೇಕು ಮಾಡಿಟ್ಬಿಟ್ಟು ಅವ್ನು ಅವ್ರ ಅಂಗಡಿಗೆ ಹೊಟ್ಟೋಗ್ತಾನೆ. ಆಸ್ ಯೂಶುವಲ್ ಸ್ಕೂಲ್ ಮಕ್ಳೆಲ್ಲ ಸ್ಕೂಲ್ಗೂ ಬರ್ತಾ ಇದಾರೆ. ಇವನು
ಟೋಸ್ಟ್ ಮಾಡ್ಕೊಡ್ತಾ ಇದ್ದಾನೆ. ಮಕ್ಕಳು ತಿನ್ನೋರೆಲ್ಲ ತಿಂತಾ ಇದಾರೆ. ಬಟ್ ತುಂಬಾ ಹೊತ್ತಾಗಿನೂ ಅವ್ರ ತಂಗಿ ಇನ್ನೂ ಬಂದೇ ಇಲ್ಲ. ಯಾಕೆ ಇವಳು ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ಕೊಂಡಿರ್ತಾನೆ. ಆಲ್ಮೋಸ್ಟ್ ಎಲ್ಲರೂ ಸ್ಕೂಲ್ ಒಳಗಡೆ ಹೊಟ್ಟೋಗಿರ್ತಾರೆ. ಬಟ್ ಜಿನ್ ಲೇಟ್ ಆಗಿ ಬರ್ತಾಳೆ. ಇದನ್ನ ನೋಡ್ಬಿಟ್ಟು ಶಿಯಾಂಗ್ ಕೇಳ್ತಾನೆ, ಏನ್ ಜಿನ್ ಲೇಟ್ ಆಗಿ ಬರ್ತಾ ಇದೀಯಾ, ಮೈ ಹುಷಾರ್ ಇಲ್ವಾ ಅಂತ ಕೇಳಿದಾಗ ಅವಳಂಗೆ ತಿರುಗ್ ನೋಡ್ಬಿಟ್ಟು ಬೈತಾಳೆ, ಇನ್ನೊಂದ್ಸತಿ ನನ್ನ ಹತ್ರ ಮಾತಾಡೋ ಕೆಲಸ ಇಟ್ಕೋಬೇಡ. ಏನ್ ಈ ಸ್ಕೂಲಲ್ಲಿ ಇರೋರ್ಗೆಲ್ಲ ನಿನ್ನ ಮಣ್ಣ ಅಂತ ಗೊತ್ತಾಗ್ಬೇಕಾ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅದಕ್ ಮೇಲೆ ಅವನು ಏನು ಮಾತಾಡಲ್ಲ. ಪಾಪ ತುಂಬಾ ಬೇಜಾರಿಂದ ನಿಂತಿರ್ತಾನೆ. ಈಗ ಲಂಚ್ ಬ್ರೇಕು ಆಗುತ್ತೆ. ಎಲ್ಲಾ ಮಕ್ಳು ಬಂದು ಅವನ ಹತ್ರ ಟೋಸ್ಟ್ ತಗೊಂಡ್ ತಿಂತಾ ಇರ್ತಾರೆ. ಅವ್ನ ಹಂಗೆ ನಕ್ಕೊಂಡೆ ನಿಂತಿರ್ತಾನೆ. ಆಗ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಈ ಜಿನ್ ಕೂಡ ಟೋಸ್ಟ್ ತಗೊಂಡ್ ಹೋಗೋಣವಾ ಅಂತ ಒಬ್ಳು ಹೇಳಿದ್ರೆ ಇನ್ನೊಬ್ಳು ಹೇಳ್ತಾಳೆ, ಏ ಜಿನ್ನಿಗೆ ಈ ಟೋಸ್ಟ್ ಎಲ್ಲ ಇಷ್ಟ ಆಗಲ್ಲ ಕಣೆ, ಅದು ಏನಂತ ಗೊತ್ತಿಲ್ಲ, ಬೆಳಿಗ್ಗೆ ಕೂಡ ಸ್ಕೂಲ್ಗೆ ಲೇಟ್ ಆಗಿ ಬಂದ್ಲು, ಪಾಪ ಅವಳಿಗೆ ತುಂಬಾನೇ ಮೈ ಹುಷಾರಿಲ್ಲ, ಹಂಗೆ ಮಲ್ಗಿದಾಳೆ ಕಣೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲಂತೂ ಅವನು ಏನು ಜಿನ್ನಿಗ್ ಮೈ ಹುಷಾರಿಲ್ವಾ, ನನ್ ತಂಗಿಗ್ ಮೈ ಹುಷಾರಿಲ್ಲ, ಜಿನ್ನಿಗ್ ಮೈ ಹುಷಾರಿಲ್ಲ ಅಂತ ಅದನ್ನೇ ಹೇಳ್ತಾ ಇರ್ತಾನೆ. ಆಗ ಒಂದ್ ಕಸ್ಟಮರ್ ಬಂದು ಟೋಸ್ಟ್ ಹಾಕೊಡಪ್ಪ ಅಂತ ಹೇಳಿದ್ರೆ ಅವ್ನ ನನ್ ತಂಗಿಗ್ ಮೈ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲಿರೋದನ್ನೆಲ್ಲ ಬಿಸಾಕ್ಬಿಟ್ಟು ಅಲ್ಲಿಂದ ಸ್ಕೂಲ್ ಒಳಗಡೆ ಓಡೋಗ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ತಂಗಿ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ ಅಂತ ಕೂಡ ಅವನಿಗೆ ಗೊತ್ತಿಲ್ಲ. ಹಂಗೆ ಗ್ರೌಂಡ್ ಅಲ್ಲಿ ಹೋಗಿ ನಿಂತ್ಕೊಂಡು, ಜೇನ್ ಎಲ್ಲಿದ್ಯಾ, ನಾನ್ ನಿಮ್ ಅಣ್ಣ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಸ್ತಾ ಇರ್ತಾನೆ. ಒಂದೊಂದ್ ಕ್ಲಾಸ್ ಆಗಿ ಹೋಗಿ ಕೂಗ್ತಾ ಇರ್ತಾನೆ. ಅವ್ನ ಈ ತರ ಬಂದಿರೋದನ್ನ ನೋಡಿ ಎಲ್ಲಾ ಮಕ್ಳು ಭಯ ಪಡ್ತಾರೆ. ಹೆಂಗೋ ಕರೆಕ್ಟ್ ಆಗಿ ಜಿನ್ ಈ ಕ್ಲಾಸ್ ಅಲ್ಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಯಾರೋ ಹೇಳ್ತಾರೆ. ಅವನು ಕ್ಲಾಸ್ ಒಳಗಡೆ ಹೋಗಿ ನೋಡ್ತಾನೆ. ಅವಳಿಗಂತೂ ಈ ಕಡೆ ಪಾಪ ಲೋಕನೇ ಇಲ್ಲ, ಹಂಗೆ ಮಲಗ್ ಬಿಟ್ಟಿರ್ತಾಳೆ. ತುಂಬಾ ಎದುರ್ಕೊಳ್ತಾನೆ. ಜಿನ್ ನಾನ್ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವಳು ನಂಗೆ ಎತ್ತಿ ಹೆಗಲ್ ಮೇಲೆ ಹಾಕೊಂಡು ಹಾಸ್ಪಿಟಲ್ಗೆ ಓಡೋಗ್ತಾನೆ. ಅಲ್ಲಿರೋರೆಲ್ಲ ತಡಿತಾರೆ. ಏಯ್ ಯಾರಪ್ಪ ನೀನು, ಏನಕ್ಕ ಹುಡುಗಿನ ಕರ್ಕೊಂಡು ಹೋಗ್ತಾ ಇದೀಯ ಅಂದ್ರೆ, ಇದು ಜಿನ್, ನನ್ ತಂಗಿಗ್ ಮೈ ಹುಷಾರಿಲ್ಲ, ಅವಳಿಗೆ ಏನು ಆಗಕ್ ಬಿಡಬಾರ್ದು, ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳ್ತಾನೆ. ಇವನ ಹತ್ರ ಹೇಳದ್ಮೇಲೆ ಯಾರು ಏನು ಮಾತಾಡಲ್ಲ. ಹೆಂಗ ಅವನ ಕರ್ಕೊಂಡು ಹಾಸ್ಪಿಟಲ್ಗೂ ಬಂದ್ಬಿಡ್ತಾನೆ. ಅಲ್ಲಿ ಅವಳಿಗೆ ಮಾಡ್ಬೇಕಾಗಿರೋ ಟೆಸ್ಟ್ ಎಲ್ಲ ಮಾಡ್ತಾರೆ. ಆದ್ರೆ ಇವ್ನ ಅಲ್ಲೇ ವೇಟ್ ಮಾಡ್ಕೊಂಡು ಕೂತಿರ್ತಾನೆ. ಈಗ ಶಾಪ್ ಹತ್ರ ಜೋ ಬಂದು ನೋಡ್ತಾನೆ. ಆ ಕಸ್ಟಮರ್ ಆಗೊಬ್ಬ ಬಂದಿದ್ದಲ್ವಾ ಅವನೇ ನಿಂತಿರೋದು. ಈ ಶಾಪ್ ಶಿಯಾಂಗ್ದಲ್ವಾ, ನೀನೇನ್ ಮಾಡ್ತಾ ಇದೀಯಲ್ಲಿ ಅಂತ ಕೇಳಿದಾಗ ಆ ಕಸ್ಟಮರ್ ಹೇಳ್ತಾನೆ, ನಾನ್ ಈ ಅಂಗಡಿಗೆ ಕಸ್ಟಮರ್ ಆಗೇ ಬಂದಿದ್ದಪ್ಪ, ನಾನ್ ಯಾವಾಗ ಈ ಅಂಗಡಿಗೆ ಬಂದು ಟೋಸ್ಟ್ ಕೇಳಿದ್ರೆ ಕೂಡ ಅವ್ನ ಅಂಗಡಿನ ಬಿಟ್ಬಿಟ್ಟು ಓಡೋಗ್ಬಿಡ್ತಾನೆ, ನಾನ್ ಈ ಅಂಗಡಿನ ನೋಡ್ಕೋಬೇಕು ಅಂತ ಹೇಳ್ತಾನೆ. ಸರಿ ಅವನೆಲ್ಲಿ ಅಂತ ಕೇಳಿದಾಗ ಏನಂತ ಗೊತ್ತಿಲ್ಲ, ಸ್ಕೂಲ್ ಒಳಗಡೆಯಿಂದ ಯಾವ್ದೋ ಒಂದು ಹುಡುಗಿನ ಕರ್ಕೊಂಡು ಹಾಸ್ಪಿಟಲ್ ಕಡೆ ಓಡೋದ ಅಂತ ಹೇಳ್ತಾರೆ. ಆಮೇಲೆ ಜೋ ಕೂಡ ಬಂದು ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ ಶಿಯಾಂಗ್ ಅಲ್ಲೇ ಕೂತಿರ್ತಾನೆ. ಹೊಟ್ಟೆ ಹಸ್ಕೊಂಡೆ ಕೂತಿರ್ತಾನೆ. ಒಂದ್ ಕಡೆ ನಿದ್ದೆ ಬರ್ತಾ ಇದೆ, ಕೂತ್ಕೊಂಡೆ ತೂಗುಡಿಸ್ತಾ ಇರ್ತಾನೆ. ಜೋ ಬಂದು ಹೇಳ್ತಾನೆ, ಏಯ್ ಯಾಕೋ ಹಿಂಗ್ ಕೂತಿದ್ಯಾ, ಏನು ಆಗಲ್ವೋ, ಹೋಗು ಮನೆಗೆ ಹೋಗಿ ಊಟ ಮಾಡ್ಬಿಟ್ಟು ಮಲ್ಕೋಗು, ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆದ್ರೆ ಇವ್ನು ನಿದ್ದೆನಲ್ಲೇ ಮಾತಾಡ್ತಾ ಇರ್ತಾನೆ. ಜೋ, ಜಿನ್ ಬಂದು ನನ್ ತಂಗಿ, ನನಗೆ ನನ್ ತಂಗಿ ಅಂದ್ರೆ ತುಂಬಾ ಇಷ್ಟ ಕಣೋ, ನೀನ್ ನನ್ ತಂಗಿನ ಚೆನ್ನಾಗಿ ನೋಡ್ಕೊಳ್ಳೋ, ನೀನ್ ನನ್ ತಂಗಿನ ಚೆನ್ನಾಗಿ ನೋಡ್ಕೊಳ್ಳೋ ಅಂತಾನೆ ಹೇಳ್ತಾ ಇರ್ತಾನೆ. ಜೋ ಕೂಡ ಸರಿ ಆಯ್ತು, ನಾನ್ ನಿನ್ ತಂಗಿನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಹಂಗೆ ಮಾತಾಡ್ಕೊಂಡ್ ಮಲಗೆ ಬಿಟ್ಟಿರ್ತಾನೆ. ಈಗ ಕಣ್ಬಿಟ್ಟು ನೋಡಿದ್ರೆ ಪಕ್ಕದಲ್ಲಿ ಜಿಹೋ ಕೂತಿರ್ತಾಳೆ. ಏಯ್ ಏನೋ ಮಾಡ್ತಾ ಇದೀಯ, ಇಲ್ಲಿ ಕೂತ್ಕೊಂಡ್ ಮಲಗಿದ್ಯಾ, ಸರಿ ಕಾಲಲ್ಲಿರೋ ಶೂ ಏನಾಯ್ತು ಅಂತ ಕೇಳಿದ್ರೆ, ಅದಾ ನನ್ ತಂಗಿಗ್ ಮೈ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ಹಂಗೆ ಎತ್ಕೊಂಡ್ ಓಡ್ ಬರ್ಬೇಕಾದ್ರೆ ದಾರಿಯಲ್ಲಿ ಬಿಟ್ಬಿಟ್ಟೆ, ಸಾರಿ, ನೀನ್ ಕೊಟ್ಟಿರೋ ಶೂನ ನಾನು ಹುಷಾರಾಗಿ ಇಟ್ಕೊಳಕ್ ಆಗಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡವಳು, ಏಯ್ ಬಿಡೋ, ಶೂ ಕತೆಗೆಲ್ಲ ಏನಕ್ಕೆ ಹಿಂಗ್ ಮಾತಾಡ್ತೀಯಾ, ಹೋಗು ನಿನ್ ತಂಗಿ ಪಕ್ಕದಲ್ಲೇ ಒಂದ್ ಬೆಡ್ ಇದೆ, ಅಲ್ಲೇ ಹೋಗಿ ಮಲ್ಕೋ ಹೋಗು ಅಂತ ಹೇಳಿದ್ರೆ ಅವ್ನ್ ಇಲ್ಲ, ನನ್ ತಂಗಿ ಹತ್ರ ಹೋದ್ರೇನೆ ಬೈತಾಳೆ, ನನ್ಗೆ ನನ್ ತಂಗಿ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಅವಳಿಗೆ ನಾನಂದ್ರೆ ಕೋಪ ಅಲ್ವಾ, ಅದಕ್ಕೆ ನಾನು ದೂರ ಇದ್ದೀನಿ, ಆದ್ರೆ ನನ್ ತಂಗಿ ಬೈತಾ ಇದ್ರೆ ಕೂಡ ನಾನು ಇದೇ ತರ ನಕ್ಕೊಂಡಿರ್ತೀನಿ ಅಂತ ಹಂಗೆ ನಗ್ದು ತೋರಿಸ್ತಾನೆ. ಇದನ್ನ ನೋಡ್ಬಿಟ್ಟು ಜಿಹೋಗಂತೂ ತುಂಬಾನೇ ಬೇಜಾರಾಗುತ್ತೆ. ಅವಳು ಹಂಗೆ ಒಂದ್ ಕಡೆ ಫೀಲ್ ಮಾಡ್ಕೊಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಜೋ ಕೆಲಸ ಮಾಡ್ತಾ ಇರೋ ರೆಸ್ಟೋರೆಂಟ್ ನ ತೋರಿಸ್ತಾರೆ. ಆಲ್ರೆಡಿ ಮಿನ್ ಅನ್ನೋ ಒಂದು ಹುಡುಗಿ ನನ್ಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳಿರ್ತಾಳಲ್ಲ, ಅದೆಲ್ಲ ಓನರ್ ಬೇರೆ ಟಾರ್ಚರ್ ಕೊಡ್ತಾ ಇರ್ತಾನಲ್ಲ, ಇವಾಗ ಕೂಡ ಬ್ಲಾಕ್ ಮೇಲ್ ಮಾಡೋದನ್ನ ನೋಡ್ಬಿಟ್ಟು ಜೋಗ್ ತುಂಬಾನೇ ಕೋಪ ಬರುತ್ತೆ. ಹೋಗ ಓನರ್ ನನ್ನೇ ಹೊಡಿತಾನೆ. ಇನ್ನೊಂದ್ಸತಿ ಅವಳು ತಂಟೆಗೆ ಬಂದ್ರೆ ಅಷ್ಟೇ ನಿನ್ನ, ಅವಳ ಪಾಡ್ಗ ಅವಳನ್ನ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಬೈತಾನೆ. ಇನ್ನೊಂದ್ ಕಡೆ ಜಿಹೋ ಶಿಯಾಂಗೋಸ್ಕರ ಶೂ ತಗೊಂಡಿರ್ತಾಳೆ. ಯಾಕಂದ್ರೆ ಅವ್ರ ತಂಗಿನ ಅಲ್ಲಿಂದ ಎತ್ಕೊಂಡ್ ಹೋಗ್ಬೇಕಾದ್ರೆ ಇದಕ್ಕೂ ಮುಂಚೆ ಹಾಕೊಂಡಿರೋ ಶೂನ ಎಲ್ಲ ಬಿಟ್ಬಿಟ್ಟಿರ್ತಾನಲ್ಲ, ಅದರಿಂದ ಹೊಸ ಶೂನ ತಗೊಂಡು ಅದ್ರಲ್ಲೊಂದು ನೋಟ್ಸು ಬರ್ದಿರ್ತಾಳೆ, ಈ ಶೂನಾದ್ರೂ ಹುಷಾರಾಗಿ ಇಟ್ಕೊಳ್ಳೋ ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ತಾ ಇದಾರಲ್ಲ, ಅವ್ರು ಬೇರೆ ಯಾರು ಅಲ್ಲ, ಜಿಹೋ ಅವ್ರ ಅಪ್ಪನೇ, ಅವ್ರೊಂದು ಡಾಕ್ಟರ್ ಆಗಿರ್ತಾರೆ. ಈಗ ಜಿನ್ನು ಕೂಡ ಕಂಡ್ಬಿಟ್ಟಿರ್ತಾಳೆ. ಜಿಹೋ ಅವ್ರ ಅಪ್ಪ ಕೂಡ ಮಾತಾಡ್ತಾರೆ. ಹೌದು, ಯಾಕೆ ನಿನ್ಗೆ ನಿಮ್ ಅಣ್ಣ ನೋಡಿದ್ರೆ ಅಷ್ಟು ಕೋಪ ಅಂತ ಕೇಳ್ತಾರೆ. ಅಷ್ಟೇ ಅಲ್ಲ, ನಿಮ್ ಅಣ್ಣನ ಒಳಗಡೆ ಬಂದ್ ಮಲ್ಕೊಳ್ಳ ಅಂತ ಹೇಳಿದ್ರೆ ಇಲ್ಲ ನನ್ ತಂಗಿ ಬೈತಾಳೆ, ಅವಳ ಕಣ್ಮುಂದೆ ನಾನು ಇಲ್ಲ ಅಂದ್ರೆ ಅವಳು ಸಂತೋಷವಾಗಿರೋದು ಅಂತ ಹೇಳ್ತಾನೆ. ನಾನ್ ನಿಮ್ ಅಣ್ಣನ ನಿನ್ನ ಚಿಕ್ಕವಾಗ್ಲಿಂದಾನು ನೋಡ್ತಾ ಇದೀನಮ್ಮ, ನಿಮ್ ಅಣ್ಣ ಚಿಕ್ಕವನಾಗಿರ್ಬೇಕಾದ್ರೇನೆ ಆ ಟೋಸ್ಟ್ ಅಂಗಡಿಗೆ ಕೆಲ್ಸಕ್ಕೆ ಅಂತ ಜಾಯ್ನ್ ಆದ. ಬೆಳಗ್ಗೆಯಿಂದ ಸಂಜೆವರೆಗೂನು ಅದೇ ಟೋಸ್ಟ್ ಅಂಗಡಿಯಲ್ಲಿ ನಿಂತ್ಕೊಂಡು ತುಂಬಾನೇ ಕಷ್ಟ ಪಟ್ಟಿದ್ದಾನೆ. ಅದೆಲ್ಲ ನಿನ್ಗೋಸ್ಕರನೇ ಅಮ್ಮ. ಯಾವಾಗಾದ್ರೂ ನಿಮ್ ಅಣ್ಣ ಹೊಸ ಬಟ್ಟೆ ಹಾಕೊಂಡಿರೋದನ್ನ ನೀನ್ ನೋಡಿದ್ಯಾ? ಯಾವಾಗ ನೋಡಿದ್ರು ಅದೇ ಶರ್ಟು ಅದೇ ಪ್ಯಾಂಟು ತಿರುಗಿಸಿ ಅದನ್ನೇ ಹಾಕೊಳ್ತಾ ಇರ್ತಾನೆ. ಅವನ ಹತ್ರ ಅಂಗಡಿಯಲ್ಲಿ ಕಷ್ಟಪಟ್ಟಿರೋ ಒಂದೊಂದು ರೂಪಾಯಿನ ಕೂಡ ಸೇರ್ಸಿಟ್ಟು ನಿನ್ನ ಕಷ್ಟಪಟ್ಟು ಓದಿಸಿದಾನೆ. ಅಷ್ಟೇ ಅಲ್ಲ, ನೀನ್ ಅವನನ್ನ ಏನೇ ಬೈದ್ರುನು, ನೀನ್ ಮಾತ್ರ ಅಲ್ಲ ಈ ಊರವರೆಲ್ಲ ಅವನನ್ನ ಏನೇ ಬೈದ್ರು ಏನೇ ಅಂದ್ರುನು ಅವ್ನ ಮುಖದಿಂದ ನಗು ಮಾತ್ರ ಹೋಗಲ್ಲ. ಯಾವಾಗ ನೋಡಿದ್ರು ನಗ್ತಾನೆ ಇರ್ತಾನೆ. ಅವನ್ ಪ್ರಕಾರ ಅವ್ನ್ಗೆ ತಿಳಿದಂಗೋ ಅವನ್ ಕಡೆಯಿಂದ ಯಾರಿಗೂ ಹರ್ಟ್ ಆಗಿಲ್ಲ. ನಿಮ್ ಅಣ್ಣ ತುಂಬಾನೇ ಒಳ್ಳೆಯವನು, ಅವನನ್ನ ದೂರ ಇಡ್ಬೇಡಮ್ಮ ಅಂತ ಹೇಳ್ಬಿಟ್ಟು ಅವಳಿಗೆ ಅಡ್ವೈಸ್ ಮಾಡ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಶಿಯಾಂಗ್ ಕೂಡ ಬರ್ತಾನೆ. ಆದ್ರೆ ಒಳಗಡೆ ಬರೋದಿಲ್ಲ, ಡೋರ್ ಹತ್ರದಿಂದಾನೇ ನೋಡಿ ಅವಳನ್ನ ಮಾತಾಡಿಸ್ತಾನೆ. ಕಣ್ ಬಿಟ್ಬಿಟ್ಟ, ನೀನ್ ಎದ್ದಿದ್ಯೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡಕ್ ಬಂದೆ ಅಮ್ಮ, ಚೆನ್ನಾಗ್ ಊಟ ಮಾಡು, ನಿನಗೆ ಅಂತ ಏನೇನ್ ಬೇಕೋ ಎಲ್ಲ ನಾನ್ ಮಾಡ್ಕೊಂಡ್ ಬರ್ತೀನಿ, ಸರಿನಾ, ರೆಸ್ಟ್ ತಗೋ, ನಾನು ಇವಾಗ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ನಕ್ಕೊಂಡೆ ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇವ್ನ ಈ ತರ ಮಾತಾಡ್ಬಿಟ್ಟು ಹೋಗಿದ್ಮೇಲೆ ಜಿನ್ನಿಗೆ ತುಂಬಾನೇ ಬೇಜಾರಾಗುತ್ತೆ. ನಮ್ಮ ಅಣ್ಣಗ್ ನಾನು ಅಂದ್ರೆ ಅಷ್ಟಿಷ್ಟನಾ ಅಂತ ಹೇಳ್ಬಿಟ್ಟು. ಈಗ ಡಾಕ್ಟರು ಅಂದ್ರೆ ಜಿಹೋ ಅವರಪ್ಪ ಶಿಯಾಂಗ್ ನ ಕರೆದು ಮಾತಾಡ್ತಾರೆ. ನಿನ್ ತಂಗಿಗ್ ಬಂದಿರೋದು ನಾರ್ಮಲ್ ಜ್ವರ ಅಲ್ಲಪ್ಪ, ಅವಳಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ, ಅವಳಿಗೆ ಕಿಡ್ನಿ
ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಶಿಯಾಂಗೇನು ಅರ್ಥ ಆಗಲ್ಲ. ನಾನು ಅವ್ರ ಅಣ್ಣನೇ ತಾನೆ, ನನ್ ಕಿಡ್ನಿನ ಅವಳಿಗೆ ಕೊಡಿ ಅಂತ ಹೇಳಿದಾಗ ಅವ್ರಪ್ಪ ಹೇಳ್ತಾರೆ, ಟೆಸ್ಟ್ ಎಲ್ಲ ಮಾಡಿದ್ದಾಯ್ತು ಕಣೋ, ನಿನ್ ಕಿಡ್ನಿ ಅವಳಿಗೆ ಮ್ಯಾಚ್ ಆಗ್ತಾ ಇಲ್ಲ, ನಾವು ಬೇರೆ ಯಾರಾದ್ರೂ ಡೋನರ್ ನ ಹುಡುಕ್ಬೇಕು ಅಂತ. ಈ ವಿಷಯನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಜೋನೆ ಹೇಳ್ತಾನೆ, ಜಿನ್ನಿಗ್ ನಾನ್ ಕೊಡ್ತೀನೋ ಕಿಡ್ನಿ ಅಂತ ಹೇಳ್ಬಿಟ್ಟು. ಈ ಮಾತನ್ನ ಕೇಳಿಸ್ಕೊಂಡಿದ ತಕ್ಷಣ ಶಿಯಾಂಗಂತೂ ತುಂಬಾ ಸಂತೋಷ ಆಗುತ್ತೆ. ಹಾಸ್ಪಿಟಲ್ ಎಲ್ಲ ಜೋರಾಗಿ ಕಿರ್ಚ್ಕೊಂಡೇ ಜೋ ನನ್ ತಂಗಿಗೆ ಕಿಡ್ನಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಅಷ್ಟು ಖುಷಿ ಪಡ್ತಾನೆ. ಅಷ್ಟೆಲ್ಲ ಅವ್ರ ತಂಗಿಗೂ ಬಂದು ಹೇಳ್ತಾನೆ. ಇವಾಗ ಕೂಡ ನೋಡಿ ರೂಮ್ ಒಳಗಡೆ ಬರೋದಿಲ್ಲ, ಆ ಬಾಗ್ಲಲ್ಲೇ ನಿಂತ್ಕೊಂಡು ಹೇಳ್ತಾನೆ, ಪಾಪು ಡಾಕ್ಟರ್ ಹೇಳಿದ್ರು ನನ್ ಕಿಡ್ನಿ ನಿನ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ಜೋ ನಿನ್ಗೆ ಕಿಡ್ನಿ ಕೊಡಕ್ ಒಪ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾನೇ ಸಂತೋಷದಿಂದ ಹೇಳ್ತಾನೆ. ಅಷ್ಟೇ ಅಲ್ಲ, ಪಾಪು ನೀನೇನು ಬೇಜಾರ್ ಮಾಡ್ಕೊಂಡ್ಬೇಡ, ಆದಷ್ಟು ಬೇಗ ನಿನ್ ಮೈ ಹುಷಾರಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ನಕ್ಕೊಂಡೆ ಮಾತಾಡ್ತಾನೆ. ಆಗ ಜಿನ್ ಬಂದ್ಬಿಟ್ಟು ಸರಿ ಸ್ವಲ್ಪ ಒಳಗಡೆ ಬರ್ತೀಯಾ ಅಂತ ಕರೀತಾಳೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಅವನಿಗೆ ತುಂಬಾನೇ ಭಯ ಆಗುತ್ತೆ. ಅದೇ ತರ ಭಯ ಪಟ್ಕೊಂಡೆ ಹತ್ರ ಬರ್ತಾನೆ. ಅಯ್ಯೋ ರೂಮ್ ಒಳಗಡೆ ಬಂದ್ಬಿಟ್ನೆ, ತಂಗಿ ಬೈತಾಳ ಅಂತ ಹೇಳ್ಬಿಟ್ಟು. ಈಗ ಅವಳು ಕೇಳ್ತಾಳೆ. ಈಗ ಹತ್ರ ಬಂದ್ಮೇಲೆ ಜಿನ್ ಕೂಡ ಶಿಯಾಂಗ್ ಕೈಲಿರೋ ಬ್ಯಾಂಡೇಜ್ ನ ನೋಡ್ಬಿಟ್ಟು ಕೇಳ್ತಾಳೆ, ಏನಾಯ್ತು, ಏನಕ್ ಬ್ಯಾಂಡೇಜ್ ಹಾಕೊಂಡಿದ್ಯಾ ಅಂತ. ಆಗ ಅವ್ನು ಹೇಳ್ತಾನೆ, ಅವತ್ತು ನಿನ್ ಸ್ಕೂಲಿಂದ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬಗ್ ನೋಡೋಣ ಅಂತ ಬಗ್ಗದ್ನ, ಆಗ ಗೊತ್ತಿಲ್ಲದೆ ಪ್ಯಾನ್ ಮೇಲೆ ಕೈ ಇಟ್ಬಿಟ್ಟೆ, ಅದು ಏಟಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಬೈತಾಳೆ, ಸ್ವಲ್ಪ ಕೂಡ ನೋಡ್ಕೊಳಲ್ವಾ ನೀನು, ಇನ್ನೆಷ್ಟು ದೊಡ್ಡದಾಗಿದ್ರೆ ಗಾಯ ಅಷ್ಟು ದೊಡ್ಡದಾಗ ಬ್ಯಾಂಡೇಜ್ ಹಾಕಿರ್ತಾರೆ, ಯಾಕೆ ನೀನ್ ಇಷ್ಟು ಕೇರ್ಲೆಸ್ ಆಗಿದ್ಯಾ ಅಂತ ಹೇಳ್ಬಿಟ್ಟು ಒಂಥರ ಪ್ರೀತಿಯಿಂದಾನೆ ಬೈತಾ ಇರ್ತಾಳೆ. ಅವಳೊಂಥರ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ, ಯಾಕೆ ನಿನಗ್ ನಾನಂದ್ರೆ ಅಷ್ಟಿಷ್ಟ ಅಣ್ಣ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, ದಿನ ನೀನ್ ನನ್ಗೋಸ್ಕರ ಮಾಡಿಡೋ ಊಟನ ನಾನ್ ಡೈಲಿ ಕಾಲಲ್ಲಿ ಒದ್ಬಿಟ್ಟೆ ಹೋಗ್ತೀನಿ, ಆ ವಿಷಯ ನಿನ್ಗೂ ಗೊತ್ತು. ಇದ್ರೂನು ನೀನು ಬೇಕಂತಾನೆ ಬೆಳಗ್ಗೆ ಎದ್ದು ನನ್ಗೋಸ್ಕರ ಅಷ್ಟೆಲ್ಲ ಮಾಡಿಟ್ಬಿಟ್ಟು ಹೋಗ್ತಾ ಇರ್ತೀಯ. ನನ್ನ ಪ್ರತಿಯೊಂದು ಕ್ಷಣನು ತುಂಬಾನೇ ಹುಷಾರಾಗಿ ನೋಡ್ಕೊಳ್ತಾ ಇದ್ಯಾ, ಯಾಕೆ ನಿನಗ್ ನಾನಂದ್ರೆ ಅಷ್ಟಿಷ್ಟ ಅಂತ ಕೇಳ್ತಾಳೆ. ಅಷ್ಟೆಲ್ಲ ತುಂಬಾನೇ ಫೀಲ್ ಮಾಡ್ಕೊಂಡು ಅಳ್ತಾಳೆ. ಆಗ ಅವನು ಹೇಳ್ತಾನೆ, ಯಾಕಂದ್ರೆ ಪಾಪು ನನ್ಗೆ ನೀನಂದ್ರೆ ತುಂಬಾ ಇಷ್ಟ, ನೀನ್ ನನ್ ತಂಗಿ ಅಂತ ಹೇಳ್ತಾನೆ. ಈಗ ಹಂಗೆ ಹಾಸ್ಪಿಟಲ್ ಇಂದ ಹೊರಗಡೆ ಬಂದ್ಮೇಲೆ ಜಿಹೋ ಮತ್ತೆ ಶಿಯಾಂಗ್ ಇಬ್ರು ಕೂತ್ಕೊಂಡು ಸ್ಟಾರ್ಸ್ ನ ನೋಡ್ತಾ ಇರ್ತಾರೆ. ನೋಡಿದ್ರೆ ಆಕಾಶದಲ್ಲಿ ಒಂದು ಸ್ಟಾರು ಇರೋದಿಲ್ಲ. ಈಗ ಶಿಯಾಂಗ್ ಹೇಳ್ತಾನೆ, ನಮ್ಮ ಅಪ್ಪ ಅಮ್ಮ ಸತ್ ಮೇಲೆ ಅವ್ರಿಬ್ರು ಸ್ಟಾರ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ನಡುವೆ ಅವ್ರು ಯಾರು ನನ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನೀನ್ ಮತ್ತೆ ಪಿಯಾನೋನ ಪ್ಲೇ ಮಾಡಿದ್ರೆ ಮತ್ತೆ ಅವರೆಲ್ಲ ನನ್ ಕಣ್ಣಿಗೆ ಕಾಣಿಸ್ತಾರೆ ಅಂತ ಹೇಳ್ತಾನೆ. ಇದಕ್ಕೆ ಜಿಹೋ ಕೂಡ ಹೇಳ್ತಾಳೆ, ಸ್ವಲ್ಪ ಮೋಡವಾಗಿದೆ ಕಣೋ, ಅದಕ್ಕೆ ಸ್ಟಾರ್ಸ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಶಿಯಾಂಗ್ ಹೇಳ್ತಾನೆ, ಅದೆಲ್ಲ ಏನು ಇಲ್ಲ, ನೀನ್ ನನ್ಗೋಸ್ಕರ ಪಿಯಾನೋ ಪ್ಲೇ ಮಾಡು, ನನ್ಗ ಅವ್ರು ಕಾಣಿಸ್ತಾರೆ ಅಂತ ಹೇಳ್ತಾನೆ. ಪ್ಲೀಸ್ ಪಾ ನನ್ಗೋಸ್ಕರ ಪ್ಲೇ ಮಾಡಪ್ಪ ಅಂತ ಕೇಳ್ಕೊಳ್ತಾನೆ. ಅಷ್ಟೇ ಅಲ್ಲ, ಅವ್ರ ತಂಗಿನ ಕೂಡ ನೆನ್ಸ್ಕೊಳ್ತಾನೆ. ಜಿನ್ ನಿನ್ಗೇನು ಆಗಲ್ಲ, ಈಗ ಜಿಹೋ ಪಿಯಾನೋ ಪ್ಲೇ ಮಾಡ್ತಾಳಲ್ಲ, ನಮ್ಮೆಲ್ಲಾ ನೋವು ಹಂಗೆ ಮರಿಬಹುದು ಅಂತ ಹೇಳ್ಬಿಟ್ಟು ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾನೆ. ಇದು ಅವಳಿಗೂ ತುಂಬಾನೇ ಡಿಸ್ಟರ್ಬ್ ಆಗುತ್ತೆ. ಸರಿ ಆಯ್ತು ಶಿಯಾಂಗ್, ನಾನ್ ನಿನ್ಗೋಸ್ಕರ ಮತ್ತೆ ಪ್ಲೇ ಮಾಡ್ತೀನಿ ಅಂತ ಹೇಳ್ತಾಳೆ. ಈಗ ಇನ್ನೊಂದ್ ಕಡೆ ಜೋ ಕೆಲಸ ಮಾಡ್ತಾ ಇದ್ದ ರೆಸ್ಟೋರೆಂಟ್ ಓನರ್ ನ ತೋರಿಸ್ತಾರೆ. ಇದಕ್ಕೂ ಮುಂಚೆ ಜೋ ಹೊಡೆದ್ನಲ್ಲ, ಅದಕ್ಕೆ ಅವ್ನಿಗೆ ತುಂಬಾನೇ ಕೋಪ ಬಂದಿರುತ್ತೆ. ಫಸ್ಟ್ ಜೋ ನನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಆಳುಗಳನ್ನೆಲ್ಲ ರೆಡಿ ಮಾಡ್ತಾನೆ. ಅಷ್ಟೇ ಅಲ್ಲ, ಇದಕ್ಕೂ ಮುಂಚೆ ಜೋ ಜಗಳ ಮಾಡ್ಬೇಕಾದ್ರೆ ಕೂಡ ಜೋ ಕೈಗೆ ಚುಚ್ಕೊಂಡಿರತ್ತಲ್ವಾ, ಸೊ ಅವ್ನ ಕೈಗೆ ಬ್ಯಾಂಡೇಜ್ ಹಾಕೊಂಡಿರ್ತಾನೆ. ಫಸ್ಟ್ ಅವ್ನ ನೋಡ್ಬಿಟ್ಟು ಸಾಯಿಸ್ಬಿಡಿ ಅಂತ ಹೇಳ್ತಾರೆ. ಈಗ ಶಿಯಾಂಗು ಜಿಹೋನ ಕರ್ಕೊಂಡೋಗಿ ಅವ್ರ ಮನೇಲಿ ಬಿಟ್ಬಿಟ್ಟು ಮತ್ತೆ ಹಾಸ್ಪಿಟಲ್ ಕಡೆ ಹೋಗ್ಬೇಕು ಅಂತ ನಡ್ಕೊಂಡು ಹೋಗ್ತಾ ಇರ್ತಾನೆ. ಈಗ ಅವ್ನ ಕೈಲೂ ಬ್ಯಾಂಡೇಜ್ ಇರತ್ತಲ್ಲ, ಈ ಓನರ್ ಕಳ್ಸಿರೋ ಆಳುಗಳೆಲ್ಲ ಬಂದ್ಬಿಟ್ಟು ಇವ್ನ ಕೈಲಿ ಬ್ಯಾಂಡೇಜ್ ಇರೋದನ್ನ ನೋಡ್ಬಿಟ್ಟು ಇವನೇ ಸಾಯ್ಸಕ್ ಹೇಳಿರೋದು ಅಂತ ಹೇಳ್ಬಿಟ್ಟು ಕಲ್ನ ಎತ್ಕೊಂಡು ಅವನ್ನ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆ ಕಲ್ನ ಯೂಸ್ ಮಾಡಿ ಅವ್ನ ತಲೆಗೆ ಹೊಡೆದಿರ್ತಾರಲ್ಲ, ಬ್ಲಡ್ ಹಂಗೆ ಸೋರ್ತಾ ಇರುತ್ತೆ. ಆ ಬ್ಲಡ್ ಸೋರ್ತಾನೆ ಅವ್ನ ಅಲ್ಲಿಂದ ನಡ್ಕೊಂಡು ಹೋಗ್ತಾನೆ. ಈ ಸರ್ತಿ ಕೂಡ ಜಿಹೋ ಕೊಡ್ಸಿರೋ ಶೂ ಹಂಗೆ ಬಿಟ್ಬಿಡ್ತಾನೆ ರೋಡ್ ಅಲ್ಲಿ. ಇದನ್ನ ನೋಡ್ಬಿಟ್ಟು, ಅಯ್ಯೋ ಇದು ಜಿಹೋ ಕೊಡ್ಸಿರೋ ಶೂ, ಯಾವ್ದೇ ಕಾರಣಕ್ಕೂ ಕಳ್ದಾಕ್ಬೇಡ ಅಂತ ಹೇಳಿದಾಳೆ, ಅಯ್ಯೋ ಶೂ ಹೋಯ್ತೆ ಅಂತ ಹೇಳ್ಬಿಟ್ಟು ಹಂಗೆ ಕೆಳಗಡೆ ಬಿದ್ದು ಆ ಶೂನ ಎತ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಪಾಪ ಶೂ ಅವ್ನ ಕೈಯಲ್ಲಿ ಅಂದುತ್ತಾನೆ ಇಲ್ಲ. ಆಗ ಜೋಬಲ್ಲಿ ಅವ್ರ ಅಮ್ಮ ಫೋಟೋ ಒಂದಿರುತ್ತೆ, ಅದನ್ನ ಎತ್ತಿ ಕೈಯಲ್ಲಿ ಇಟ್ಕೊಂಡು, ಅಮ್ಮ ನಾನ್ ಜಿನ್ನ ಚೆನ್ನಾಗಿ ನೋಡ್ಕೊಳ್ತೀನಮ್ಮ, ಜಿನ್ ಅಂದ್ರೆ ನನಗ್ ತುಂಬಾ ಇಷ್ಟ, ನಾನ್ ಜಿನ್ಗೆ ಏನು ಆಗಕ್ ಬಿಡೋದಿಲ್ಲ, ನಾನು ಅವಳನ್ನ ನೋಡ್ಕೊಳ್ತೀನಿ. ಅಷ್ಟೇ ಅಲ್ಲ ಅಮ್ಮ, ನನ್ಗೆ ತುಂಬಾ ಭಯ ಆಗ್ತಾ ಇದೆ ಅಂತ ಪಾಪ ತುಂಬಾ ಅಲ್ಲೇ ಬಿದ್ದು ಅಳ್ತಾ ಇರ್ತಾನೆ. ಅವ್ನ್ ಇರೋ ಜಾಗ ಬೇರೆ ಯಾವ್ದು ಅಲ್ಲ, ಜಿಹೋ ಅವ್ರ ಮನೆ ಮುಂದೆ ಇರುತ್ತಲ್ಲ ಕರೆಂಟ್ ಪೋಲು, ಅದೇ ಜಾಗದಲ್ಲೇ ಇರ್ತಾನೆ. ಇದೇ ಟೈಮ್ ಅಲ್ಲಿ ಜಿಹೋ ಕೂಡ ಹೇಳಿರ್ತಾಳಲ್ಲ, ನಾನು ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಅವಳುನು ಪಿಯಾನೋನ ಪ್ಲೇ ಮಾಡ್ತಾ ಇರ್ತಾಳೆ. ಆ ಸೌಂಡ್ ಈಗ ಈ ಸಾಯೋ ಸ್ಥಿತಿಯಲ್ಲಿರೋ ಶಿಯಾಂಗ್ಗೆ ಕೇಳಿಸ್ತಾ ಇರುತ್ತೆ. ಅವನೇ ಹೇಳ್ಕೊಳ್ತಾ ಇರ್ತಾನೆ, ಅದು ಜಿಹೋ ಅಲ್ವಾ, ಜಿಹೋನೇ ಅಲ್ವಾ ಪಿಯಾನೋ ಪ್ಲೇ ಮಾಡ್ತಾ ಇರೋದು, ನನ್ಗೋಸ್ಕರ ಜಿಹೋ ಪಿಯಾನೋನ ಪ್ಲೇ ಮಾಡ್ತಾ ಇದ್ದಾಳ ಅಂತ ಹೇಳ್ಬಿಟ್ಟು ಹಂಗೆ ಸಂತೋಷವಾಗಿ ಅದನ್ನ ಕೇಳಿಸ್ಕೊಳ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಈಗ ಪಾಪ ಅವ್ನ್ಗೆ ಮೈಂಡ್ ಅಲ್ಲಿ ಓಡ್ತಾ ಇರೋದಲ್ಲ ಅವ್ರ ತಂಗಿ ಜಿನ್ ಬಗ್ಗೆ ಮತ್ತೆ ಜಿಹೋ ಬಗ್ಗೆ ಮಾತ್ರನೇ. ಇದೇ ನೆನಪುಗಳಿಂದಾನೆ ಅವ್ನ್ ಅಲ್ಲೇ ಸತ್ತು ಹೋಗ್ತಾನೆ. ಪಾಪ ಹೇಳ್ಬೇಕಂದ್ರೆ ಚಿಕ್ಕವನಾಗಿರ್ಬೇಕಾದ್ರೂ ಈ ಶಿಯಾಂಗು ಜಿಹೋನ ನೋಡಕ್ಕೆ ಇದೇ ಕರೆಂಟ್ ಪೋಲ್ ಹತ್ರನೇ ಬರ್ತಾ ಇದ್ದಿದ್ದು. ಚಿಕ್ಕವನಾಗಿದ್ದಾಗ ಮಾತ್ರ ಅಲ್ಲ, ಈಗ್ಲೂ ಅವನು ಅದೇ ಕರೆಂಟ್ ಪೋಲ್ ಹತ್ರ ನಿಂತ್ಕೊಂಡೆ ಅವಳನ್ನ ನೋಡ್ತಾ ಇದ್ದಿದ್ದು. ಈಗ ಅವ್ನ್ ಸತ್ತೋದ ಅಲ್ಲ, ಅದನ್ನ ನೆನ್ಸ್ಕೊಂಡು ಜಿಹೋ ಕೂಡ ಪಾಪ ತುಂಬಾನೇ ಫೀಲ್ ಮಾಡ್ಕೊಂಡು ಅವ್ನ ನೆನ್ಸ್ಕೊಂಡು ಅಳ್ತಾ ಇರ್ತಾಳೆ. ಈಗ ಅವ್ನ್ ಸತ್ ಮೇಲೆ ಅವ್ನ ಅಂಗಡಿ ಕೂಡ ಕ್ಲೋಸ್ ಅಲ್ಲೇ ಇರುತ್ತೆ. ಈಗ ಅವ್ನ್ ಡೆತ್ ಸರ್ಟಿಫಿಕೇಟ್ ತಗೋಬೇಕು ಅಂತ ಹೇಳ್ಬಿಟ್ಟು ಜಿನ್ ಒಂದ್ ಆಫೀಸ್ಗೆ ಹೋಗಿರ್ತಾಳೆ. ಅಲ್ಲಿರೋರು ಒಂದ್ ಫಾರ್ಮ್ ನ ಕೊಡ್ತಾರೆ ಫಿಲ್ ಮಾಡು ಅಂತ ಹೇಳ್ಬಿಟ್ಟು, ಬಟ್ ಅವ್ಳು ಫಿಲ್ ಮಾಡೋದಿಲ್ಲ, ಸೈಲೆಂಟ್ ಆಗಿ ನಿಂತಿರ್ತಾಳೆ. ಸರಿ ಆಯ್ತಮ್ಮ ನಾನೇ ಫಿಲ್ ಮಾಡ್ತೀನಿ, ಡೀಟೇಲ್ಸ್ ಹೇಳು ಅಂತ ಹೇಳ್ಬಿಟ್ಟು ಸತ್ತೋದವ್ರು ನಿನ್ಗೆ ಏನ್ ಆಗ್ಬೇಕು ಅಂತ ಕೇಳ್ತಾರೆ. ಇದುವರೆಗೂ ಜಿನ್ನು ಶಿಯಾಂಗ್ ಅವ್ರ ಅಣ್ಣ ಅಂತ ಒಪ್ಕೊಂಡೇ ಇರೋದಿಲ್ಲ, ಬಾಯ್ ತುಂಬಾ ಅವಳ ಅಣ್ಣ ಅಂತಾನು ಕರ್ದಿರೋದಿಲ್ಲ. ಈಗ ತುಂಬಾನೇ ಫೀಲ್ ಮಾಡಿ ಹತ್ಕೊಂಡ್ ಹೇಳ್ತಾಳೆ, ಶಿಯಾಂಗ್ ನನ್ನ ಅಣ್ಣ, ನಾನ್ ಅವನ ಒಂದೇ ತಂಗಿ ಅಂತ ಹೇಳ್ಬಿಟ್ಟು ತುಂಬಾನೇ ಫೀಲ್ ಮಾಡ್ಕೊಂಡು ಹೇಳ್ತಾಳೆ. ಸರಿಮಾ ಆಯ್ತು, ನಿಮ್ ಮನೆ ಅಡ್ರೆಸ್ ಹೇಳು ಅಂತ ಕೇಳಿದಾಗ ಅವಳು ರಿಪೀಟೆಡ್ ಆಗಿ ಶಿಯಾಂಗ್ ನಮ್ಮ ಅಣ್ಣ, ಶಿಯಾಂಗ್ ನಮ್ಮ ಅಣ್ಣ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಾ ಇರ್ತಾಳೆ. ತುಂಬಾನೇ ಫೀಲ್ ಮಾಡ್ಕೊಂಡಿದ್ದಾಳೆ ಪಾಪ. ಈಗ ಮನೆಗ್ ಬಂದ್ಮೇಲೆ ಕೂಡ ಶಿಯಾಂಗ್ ಇರೋ ರೂಮ್ ಅಲ್ಲಿ ಕುತ್ಕೊಂಡು
ಸೀಲಿಂಗ್ ನ ನೋಡ್ತಾ ಇರ್ತಾಳೆ. ಅಲ್ಲೇ ಅವ್ನ್ ಬರ್ದಿಟ್ಟಿರ್ತಾನಲ್ಲ ಅದನ್ನ ಓದ್ತಾ ಇರ್ತಾಳೆ. ತಂಗಿನ ಯಾವ್ದೇ ಕಾರಣಕ್ಕೂ ಎಬ್ಬಿಸಬಾರ್ದು, ಅವಳಿಗೆ ಡಿಸ್ಟರ್ಬ್ ಮಾಡಬಾರ್ದು, ಅವಳಿಗೆ ಬೇಕಾಗಿರೋದನ್ನೆಲ್ಲ ಮಾಡಿ ಇಡ್ಬೇಕು, ರೂಮ್ ಬಾಗ್ಲ ಆಚೆನೆ ಇಡ್ಬೇಕು, ನಾನ್ ರೂಮ್ ಒಳಗಡೆ ಹೋಗ್ಬಾರ್ದು, ಅಷ್ಟೇ ಅಲ್ಲ ಊಟ ಹಾರೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನಾನ್ ತುಂಬಾನೇ ಸೇಫ್ಟಿಯಾಗಿ ಇಡ್ಬೇಕು, ನನ್ ಕಾಲ್ಗೆ 2 ಶೂನ ಕೂಡ ಹಾಕೊಂಡು ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ಅಷ್ಟೇ ಅಲ್ಲ ಸ್ಕೂಲಿಂದ ಒಳಗಡೆ ಪಾಪು ಹೋಗ್ತಾಳ ಅಂತ ನೋಡ್ತಾ ಇರ್ಬೇಕು, ಸ್ಕೂಲಿಂದ ಹೊರಗಡೆ ಬರ್ತಾಳ ಅಂತ ನೋಡ್ತಾ ಇರ್ಬೇಕು. ಇದನ್ನ ಅವಳು ಓದ್ತಾಳೆ. ಇದನ್ನೇ ಶಿಯಾಂಗ್ ಕೂಡ ಡೈಲಿ ಬೆಳಗ್ಗೆ ಎದ್ದ ಮೇಲೆ ಓದ್ಬಿಟ್ಟು ಇದೇ ಕೆಲ್ಸಗಳನ್ನೇ ಮಾಡ್ತಾ ಇದ್ದಿದ್ದು. ಈಗ ಇದನ್ನೆಲ್ಲ ಜಿನ್ ಓದ್ಬಿಟ್ಟು ಪಾಪ ತುಂಬಾನೇ ಫೀಲ್ ಮಾಡ್ಕೊಳ್ತಾಳೆ. ಅಷ್ಟೇ ಅಲ್ಲ ಅವ್ರ ಅಣ್ಣ ಶೂನ ಅಲ್ಲಲ್ಲಿ ಬಿಟ್ಬಿಟ್ಟು ಬರ್ತಾ ಇದ್ನಲ್ಲ, ಅದನ್ನ ಈ ಕಸ ಎತ್ಕೊಂಬಂದ್ ಇವ್ರ ಕಾಂಪೌಂಡ್ ಅಲ್ಲೇ ಹಾಕ್ಬಿಟ್ಟು ಹೋಗ್ತಾ ಇದ್ದಲ್ಲ, ಅದನ್ನೆಲ್ಲ ಎತ್ತಿ ಒಂದ್ ಸ್ಟೋರ್ ರೂಮ್ ಅಲ್ಲಿ ಹಾಕಿಟ್ಟಿರ್ತಾಳೆ. ಈಗ ಅದನ್ನೆಲ್ಲ ಎತ್ತಿ ಹಂಗೆ ನೀಟಾಗಿ ಅರೇಂಜ್ ಮಾಡಿ ಇಡ್ತಾಳೆ. ಅಷ್ಟೇ ಅಲ್ಲ ಈಗ ಅವಳಿಗೆ ಮೈ ಎಲ್ಲ ಚೆನ್ನಾಗಿ ಹುಷಾರಾಗ್ಬಿಟ್ಟಿರುತ್ತೆ, ಯಾಕಂದ್ರೆ ಜೋ ಈಗ ಕಿಡ್ನಿ ಕೊಟ್ಟಿರ್ತಾನೆ, ಅದರಿಂದ ಅವಳು ಹುಷಾರು ಆಗ್ಬಿಟ್ಟಿರ್ತಾಳೆ. ಅಷ್ಟೇ ಅಲ್ಲ ಶಿಯಾಂಗ್ ಅಂಗಡಿನ ಈಗ ಜೋನೆ ನೋಡ್ಕೊಳ್ತಾ ಇರೋದು, ಯಾಕಂದ್ರೆ ಶಿಯಾಂಗೆ ಹೇಳಿರ್ತಾನೆ ನನ್ನ ಅಂಗಡಿನ ಚೆನ್ನಾಗ್ ನೋಡ್ಕೊ, ನನ್ ತಂಗಿನ ಚೆನ್ನಾಗ್ ನೋಡ್ಕೊ ಅಂತ. ಇದರಿಂದಾನೇ ಅವನು ಆ ಅಂಗಡಿನ ನೋಡ್ಕೊಂಡಿರ್ತಾನೆ. ಇನ್ನೊಂದ್ ಕಡೆ ಜಿಹೋ ಕೂಡ ತುಂಬಾನೇ ಬೋಲ್ಡ್ ಆಗಿ ಪಿಯಾನೋನ ಪ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ, ಯಾಕಂದ್ರೆ ಅವ್ನು ತುಂಬಾನೇ ಆಸೆಯಿಂದ ಕೇಳಿರ್ತಾನಲ್ಲ ನೀನ್ ಮತ್ತೆ ಪಿಯಾನೋ ಪ್ಲೇ ಮಾಡ್ಬೇಕು ಅಂತ. ಅದಕ್ಕೀಗ ಭಯ ಎಲ್ಲ ಬಿಟ್ಟು ಸ್ಟೇಜ್ ಮೇಲೆನೆ ಅವಳು ಪಿಯಾನೋ ಪರ್ಫಾರ್ಮೆನ್ಸ್ ನ ಮಾಡ್ತಾ ಇರ್ತಾಳೆ. ಅಷ್ಟೇ ಅದನ್ನೆಲ್ಲ ಮುಗಿಸಿದ್ಮೇಲೆ ಅವಳು ಹೊರಗಡೆ ಬರ್ಬೇಕಾದ್ರೆ ಫೀಲ್ ಮಾಡ್ಕೊಂಡು ಹತ್ಕೊಂಡೆ ಬರ್ತಾ ಇರ್ತಾಳೆ. ಶಿಯಾಂಗ್ ಇವತ್ ನಾನು ಈ ಸ್ಟೇಜ್ ಅಲ್ಲಿ ಇದೀನಿ ಅಂದ್ರೆ ಅದಕ್ಕೆ ಕಾರಣ ನೀನ್ ಹೇಳಿದ್ಮೇಲೆನೆ ನಾನು ಧೈರ್ಯವಾಗಿ ಇವತ್ತು ಈ ಪಿಯಾನೋನ ಪ್ಲೇ ಮಾಡಿರೋದು ಅಂತ ಹೇಳ್ಬಿಟ್ಟು ಹಂಗೆ ತುಂಬಾನೇ ಫೀಲ್ ಮಾಡ್ಕೊಂಡು ಹತ್ಕೊಂಡ್ ಬರ್ತಾ ಇರ್ತಾಳೆ. ಇನ್ಮೇಲೆ ನಾನು ಯಾವತ್ತು ಪಿಯಾನೋ ಪ್ಲೇ ಮಾಡೋದನ್ನ ಸ್ಟಾಪ್ ಮಾಡೋದೇ ಇಲ್ಲ ಶಿಯಾಂಗ್, ನೀನ್ ಯಾವಾಗೂ ಹೇಳ್ತಾ ಇದ್ದೆ ನಿಮ್ಮ ಅಪ್ಪ ಅಮ್ಮ ಆಕಾಶದಲ್ಲಿ ಸ್ಟಾರ್ಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು, ಇವಾಗ ಅವ್ರು ಮಾತ್ರ ಅಲ್ಲ ಈಗ ನೀನು ಅಷ್ಟೇ ಆಕಾಶದಲ್ಲಿ ಬ್ರೈಟ್ ಆಗಿರೋ ಒಂದು ಸ್ಟಾರ್ ಆಗಿದೆಯಾ ಶಿಯಾಂಗ್, ತುಂಬಾನೇ ಥ್ಯಾಂಕ್ಸ್ ಶಿಯಾಂಗ್ ಅಂತ ಹೇಳ್ಬಿಟ್ಟು ಮನಸ್ಫೂರ್ತಿಯಾಗಿ ಕೇಳ್ತಾಳೆ. ಈ ಜಾಗದಲ್ಲೇ ಮಿರಾಕಲ್ ಆಫ್ ಗಿವಿಂಗ್ ಫುಲ್ ಅನ್ನೋ ಮೂವಿ ಕೂಡ ಮುಗಿಯುತ್ತೆ. ಈ ಫಿಲ್ಮ್ ಅಲ್ಲಿ ಬರೋ ತರನೇ ನಮ್ ನಿಜ ಜೀವನದಲ್ಲೂ ನಡೆಯುತ್ತೆ. ನಮಗ್ ಇಷ್ಟವಾದವ್ರನ್ನ ನಾವು ಈಗ ಕೇರ್ಲೆಸ್ ಆಗಿ ಬಿಟ್ಬಿಟ್ರೆ ಕೂಡ ಅವ್ರ ಸತ್ಮೇಲೆ ಅಯ್ಯೋ ಅವ್ರು ನಮ್ ಜೊತೆ ಇಲ್ವೇ ಅಂತ ನಾವು ಫೀಲ್ ಮಾಡ್ಕೊಳ್ತೀವಿ. ಆದ್ರೆ ಆ ತಪ್ಪನ ನಾವು ಮಾಡದೇ ಇರೋದೇ ಒಳ್ಳೇದಲ್ವಾ. ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.